ಶೋಲೆಶೂಳ್ ಮೊಯ್ಪೂ ಪೊರುನಲ್ ಕುರುಹೂರನ್ ಮಾರನ್ ಪೇರ್ ಕೂರ. ಎಲ್ಲರಿಗೂ ನಮಸ್ಕಾರ. 20 ಹಾಡಾಗಿತ್ತು ಅನ್ಸುತ್ತೆ. 21ನೇ ಹೇಳ್ಕೊಳ್ಳೋಣ. ಪವಿತ್ರ ಇದ್ದೀರಾ? ಓಕೆ, ಫಾಲೋ ಮಾಡ್ತೀರಾ? ನಮಸ್ಕಾರ ಮೋದಿ. ನಮಸ್ಕಾರ. ಚಂದ್ರಂಗವೆನ್ನರಹಿಲ್ சேராமல் காப்பதற்கு இன்று இங்கு என் நெஞ்சால் இடுக்குண்டா அன்றங்கு பாருருவம் பார்வளைத்த அன்று அங்கு பாருருவும் பார்வளைத்த நீருருவம் கண் புதைய காருருவம் தான் நிமித்த கால் சென்றங்கு வெண்ணரகில் சேராமல் காப்பதற்கு இன்று இங்கு என் நெஞ்சால் இடுக்குண்ட அன்றங்கு பாருருவம் பார்வளைத்த நீருருவம் கண் புதைய காருருவன் தான் நிமித்த கால். சென்று அங்கு வெண்ணரகில் சேராமல் காப்பதற்கு இன்று இங்கு என் நெஞ்சால் இடுக்குண்டா அன்று அங்கு பாருருவும் பார்வளைத்த நீருருவும் கண் புதையா காருருவன் தான் நிமித்த ಕಾಲ್. ನಾವುಗಳೆಲ್ಲನೂ ಕ್ರೂರ ನರಕ, ವೆನ್ನರಹಂ ಅಂದ್ರೆ ಕ್ರೂರ ನರಕ. ನರಕಗಳಲ್ಲಿ ತುಂಬಾ ವಿಧಗಳಿದೆಯಂತೆ. ಅದರಲ್ಲಿ 27 ವಿಧ ನರಕಗಳು ಮನುಷ್ಯರಿಗೆ ಅಂತಾನೆ ಏರ್ಪಟ್ಟಾಗಿರೋದು. ಆ ನರಕದಲ್ಲಿ ನಾವು ಬೀಳದೆ ಇರೋ ತನಕ ನಮ್ಮನ್ನ ಕಾಪಾಡೋಕ್ಕೋಸ್ಕರ ಭಗವಂತ ಏನ್ ಮಾಡದ ಅಂತ ಅಂದ್ರೆ, ಇಂದ್ರ ಇಂಗ ಎಣ್ಣೆಂಜಾಲಿಡಕೊಂಡ ಬಂದು ನನ್ನ ಹೃದಯದಲ್ಲಿ ಇಕ್ಕಟ್ಟಷ್ಟೇ ಅಲ್ಲ, ಎಷ್ಟು ಪ್ರೆಷರ್ ಇಡಕೊಂಡ ಅಂದ್ರೆ ಪ್ರೆಷರ್. ಏನ್ ಪ್ರೆಷರ್ ಅಂದ್ರೆ, ನಾವು ಈ ಪ್ರಕೃತಿ ಮಂಡಲದಲ್ಲಿ ಏನೇನ್ ಕೇಳ್ತಾ ಇರುತ್ತೋ ಅದ್ರ ಹಿಂದೆನೆ ಹೋಗ್ತಾ ಇರ್ತೀವಿ. ನಮ್ಮನ್ನ ಹಿಡಿದು ವಾಪಸ್ ತರಬೇಕು, ಅದು ಅವನಿಗೆ ದೊಡ್ಡ ಕೆಲಸ. ಮಕ್ಕಳನ್ನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ನಮ್ಗೆ ಗೊತ್ತಲ್ವಾ? ಆಟಕ್ಕೆ ಹೋಗೋಕೆ ಎಷ್ಟು ಟೈಮ್ ಕೊಟ್ಟಿರ್ತೀವೋ ಅಷ್ಟೇ ಹೋಗ್ಬೇಕು, ವಾಪಸ್ ಬರ್ಬೇಕು, ಓದ್ಕೋಬೇಕು. ಇವೆಲ್ಲ ನಾವು ತಂದೆ ತಾಯಿಗಳು ಎಷ್ಟು ಕಷ್ಟ ಪಡ್ತಾರೋ ಹಾಗೆ ಭಗವಂತ ಅಲ್ಲಿ ಒಳಗಡೆ ಹಿಡಿದುಕೊಂಡ ಅಂದ್ರೆ ಆ ಪ್ರೆಷರ್ ಅವ್ನಿಗಿದೆಯಂತೆ. ಅಯ್ಯೋ, ನಾನು ಎಷ್ಟು ಮಾಡ್ತಾ ಇದ್ದೀನಿ, ಸಾತ್ವಿಕ ಹಾದಿಲಿ ಹೋಗು ಅಂದ್ರೆ ಎಲ್ಲೆಲ್ಲೋ ಹೋಗ್ತಾ ಇದೆಯಲ್ಲಪ್ಪ ಈ ಜೀವಾತ್ಮ, ಏನ್ ಮಾಡೋದು ಇದಕ್ಕೆ, ಇದನ್ನ ಉದ್ಧಾರ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ. ನಾವು ಈ ಜನ್ಮ ಶರೀರ ನಮ್ಗೆ ಸಿಕ್ಬಿಟ್ಟಿದೆ, ನಮ್ಗೆ ವಿದ್ಯೆ ಮಾತ್ರ ಇಲ್ಲದೆ ಹೋದ್ರೆ ನಮ್ಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ ಭಗವಂತ ಎಂತ ಉಪಕಾರ ಮಾಡ್ತಾ ಇದ್ದಾನೆ ಅಂತ. ಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗ್ಕೊಂಡ್ಬಿಡ್ತಾನಲ್ಲ ಭಗವಂತ. ಎಲ್ಲರೂ ಸ್ವಲ್ಪ ಈ ಗುಂಪಲ್ಲಿ ಇರೋರೆಲ್ಲಾನು ಆಧ್ಯಾತ್ಮಿಕವಾಗಿ ಎಲಿವೇಟ್ ಆಗಿರೋದ್ರಿಂದ ತುಂಬಾ ಸಂತೋಷ. ಯಾಕಂದ್ರೆ ಸ್ವಲ್ಪನೇ ಹೇಳಿದ್ರು ಅರ್ಥ ಆಗ್ಬಿಡುತ್ತೆ ಎಲ್ಲರಿಗೂ. ಅದನ್ನ ಅಡ್ವಾಂಟೇಜ್ ತಗೊಂಡು ಹೇಳ್ತೀನಿ ಕೇಳಿ. ಇವಾಗ ಏನಪ್ಪಾ ಅಂತ ಹೇಳಿದ್ರೆ, ಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗ್ಬಿಡ್ತಾನಲ್ಲ. ನುಂಗ್ಬಿಟ್ಟಾಗ ಚೇತನ ಅಚೇತನ ಪದಾರ್ಥಗಳನ್ನ ಒಟ್ಟಿಗೆ ನುಂಗ್ಬಿಡ್ತಾನಂತೆ. ಅಮ್ಮನವ್ರು ಹೇಳ್ತಾರಂತೆ, ಏನ್ ಕೆಲಸ ಮಾಡಿದ್ರೆ ಇಲ್ಲಿ ಎಲ್ಲಾನು ಒಳ್ಳೆ ಹೀಗೆ ಕಲಸ ಮೇಲೆ ಒಬ್ಬರ ಗೊಬ್ಬರ ತರ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಅಂತ ನೀವು ಹೇಳಿದ್ರೆ, ಅಯ್ಯೋ ಇಲ್ಲ ಏನ್ ಮಾಡ್ಬೇಕು ಅದಕ್ಕೆ, ಯಾಕೆ ಅಂತ ಹೇಳಿದ್ರೆ ಒಂದು ಸೃಷ್ಟಿ ಮಾಡ್ಬೇಕು. ಮತ್ತೆ ಇವನ್ನೆಲ್ಲ ಬೇರ್ಪಡಿಸಿ ಆಯಾ ಸ್ವರೂಪ, ಯಾವ್ಯಾವ ಸ್ವರೂಪ ಅಂದ್ರೆ ಚೇತನ ಅಚೇತನ ಪದಾರ್ಥಗಳಿಗೆ ಯಾವ್ಯಾವ ಕರ್ಮ ಇದೆಯೋ ಅದನ್ನ ಮಾತ್ರ ಹಾಗೆ ಅವನು ಯಾವುದೋ ಒಂದು ಅಂಟ್ಕೊಳ್ದೇ ಇರೋ ತರ ಕಾಪಾಡಿದ್ರು ಕೂಡ ಒಟ್ಟಿಗೆ ಚೇತನ ಅಚೇತನ ಪದಾರ್ಥಗಳೆಲ್ಲ ಒಂದೇ ಕಡೆ ಇದೆ. ಇವಾಗ ಮತ್ತೆ ಸೃಷ್ಟಿ ಮಾಡ್ಬೇಕು. ಸೃಷ್ಟಿ ಮಾಡಕ್ಕೆ ಎಲ್ಲ ತತ್ವಗಳನ್ನು 24 ತತ್ವಗಳನ್ನು ಕೊಟ್ಟು ಎಲ್ಲ ಒಂದು ಶರೀರವನ್ನ ಏರ್ಪಡಿಸ್ತಾನೆ. ಆಗ ಅಲ್ಲಿ ಒಳಗಿರೋ ಚೇತನಗಳೆಲ್ಲ ಹೊರಗಡೆ ಬರುತ್ತವಲ್ಲ, ಬಂದಾಗ ನೀನ್ ಇದರಲ್ಲಿ ಸೊಳ್ಳೆದ್ರಲ್ಲಿ ಹೋಗು, ನೀ ಹಂದಿನಲ್ಲಿ ಹೋಗು, ನೀ ನಾಯಿನಲ್ಲಿ ಹೋಗು ಅಂದ್ರೆ
ಖಂಡಿತ ಇಷ್ಟ ಆಗೋದಿಲ್ಲ ಯಾರಿಗೂ. ಅಯ್ಯೋ ಈ ತರ ಒಂದು ಇದಕ್ಕೆ ರೂಪ ಇರೋದಕ್ಕೆ ನಾನು ಒಳಗಡೆ ಹೋಗ್ಬೇಕಂತ ಹೋಗೋದಿಲ್ವಂತೆ. ಅವಾಗ ಏನ್ ಮಾಡ್ತಾರಂತೆ ಭಗವಂತ, ಸಂಕಲ್ಪ ಮಾಡ್ಕೊಂಡು ನೀನ್ ಇದಕ್ಕೆ ಹೋಗ್ಬೇಕು, ನೀನ್ ಮಾಡಿರೋ ಕರ್ಮಗಳೆಲ್ಲ ಕಳಿಬೇಕಾದ್ರೆ ಈ ಜನ್ಮನೇ ಸರಿ, ಇದಕ್ಕೆ ನೀನ್ ಹೋಗು ಅಂತ ಹೇಳಿ ಅನುಪ್ರವೇಶ ಮಾಡ್ತಾನಂತೆ. ಬಾ ನನ್ ಜೊತೆಗ್ ಬಾ, ನಾನು ಏನಾಗಲ್ಲ ಬಾ, ಏನಾಗಲ್ಲ ಬಾ. ಮೊದಲು ಜಾರಬಂಡೆ ಆಡ್ಬೇಕಾದ್ರೆ, ಮೊದಲು ಸ್ವಿಮ್ ಮಾಡ್ಬೇಕಾದ್ರೆ ಮಕ್ಕಳೆಲ್ಲ ಹೇಗೆ ಹೆದರ್ಕೊಂಡು ಕಷ್ಟಪಡ್ತಾರೋ ಅದೇ ತರ ಒಂದು ದೇಹದಲ್ಲಿ ಒಳಗಡೆ ಪ್ರವೇಶ ಮಾಡಕ್ಕೆ ಜೀವಾತ್ಮ ಅಷ್ಟು ತಯಕ್ಕಂ ಅಂತಾರೆ ತಮಿಳಲ್ಲಿ, ಅಷ್ಟು ತಯಂಗ್ತಾನಂತೆ. ಅವಾಗ ಭಗವಂತ ಕೈ ಹಿಡಿದು ಮೊದಲು ತಾನು ಬರ್ತಾ, ಅದಕ್ಕೆ ಅನುಪ್ರವೇಶ ಅನ್ನೋದು. ಪ್ರತಿಯೊಂದು ವಸ್ತುವಿನಲ್ಲಿ ಒಳಗೂ ಹೊರಗೂ ಇದ್ದಾನೆ. ಈ ಒಳಗಿರ್ಬೇಕಾದ್ರೆ ಏನ್ ಮಾಡ್ತಾನೆ ಅಂದ್ರೆ ಉದ್ಧಾರ ಮಾಡ್ಬೇಕು ಈ ಚೇತನನ ಅಂತ ಅಷ್ಟು ಕಷ್ಟ ಪಡ್ತಾನಂತೆ. ಅದೇನೆ ಇದು ಹಿಡಿದುಕೊಂಡ ಅನ್ನೋದು. ಕೊಟ್ಟಿದ್ದಾನೆ, ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ, ದುಡ್ಡು ಕಾಸು ಕೊಟ್ಟಿದ್ದಾನೆ, ಟೈಮ್ ಕೊಟ್ಟಿದ್ದಾನೆ. ಆದ್ರೆ ಏನ್ ಮಾಡೋದು, ಬಾಯಲ್ಲಿ ನಮ್ಗೆ ಒಳ್ಳೇದೇ ಬರೋದಿಲ್ವಲ್ಲ, ಯಾವಾಗ್ಲೂ ಕೆಟ್ಟದೇ ಬರುತ್ತೆ. ಬುದ್ಧಿ ಯಾವಾಗ್ಲೂ ಕೆಟ್ಟದ್ದೇ ಯೋಚನೆ ಮಾಡ್ತಾ ಇರುತ್ತೆ. ಚಾಡಿ ಹೇಳೋಣ ಅನ್ಸತ್ತೆ, ಕೆಟ್ಟದ್ ಮಾತಾಡೋಣ ಅನ್ಸತ್ತೆ, ಬೇರೆಯವ್ರನ್ನ ಬೈಯೋಣ ಅನ್ಸತ್ತೆ. ನಾಲ್ಗೆ ಇದೆಲ್ಲ ಹೀಗೆ ಮಾಡ್ತಾ ಇದೆಯಲ್ಲ ಅಂತ ಹೇಳಿದ್ರೆ ಅದರಿಂದ ಹತ್ರ ಹೇಳ್ಕೊಟ್ಟಂತೆ ಭಗವಂತನ ಇರುವಿಕೆಯಿಂದ ಅದನ್ನ ಸರಿ ಮಾಡಿಸಿ ನರಕಕ್ಕೆ ನಾವು ಹೋಗದೆ ಇರೋ ತರ ಕಾಡ್ಬಿಟ್ಟು ಅವ್ನು ನಮ್ಮನ್ನ ನೋಡ್ಕೋಬೇಕಾದ್ರೆ ಅವನಿಗೆ ಎಷ್ಟು ಕಷ್ಟ ಅದ್ ನಮ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಅವ್ನು ಇರೋದನ್ನೇ ನಾವು ಗುರುತಿಸ್ಕೊಳ್ಳೋದಲ್ಲ ಮೊದ್ಲು. ಫಸ್ಟ್ ಅವ್ನು ಇರೋದನ್ನ ಗುರುತಿಸ್ಕೊಂಡ್ರೆ ಅವನಲ್ಲಿ ಒಳಗಡೆ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಂತ ನಾವು ಗೊತ್ತಾಗುತ್ತೆ. ಗರ್ಭವಾಸದಲ್ಲಿ 10 ತಿಂಗಳು ಇರ್ಬೇಕಾದ್ರೆ ಆ ಮಗು ಎಷ್ಟು ಕಷ್ಟಪಟ್ಟಿರುತ್ತೆ, ಉಸಿರಾಡಕ್ಕಾಗಲ್ಲ, ತನಗ್ ಬೇಕಾಗಿರೋ ತಿನ್ನೋದಿಕ್ಕಾಗೋದಿಲ್ಲ. ಆ ಅಮ್ಮಂದ್ರೆ ಎಲ್ಲೆಲ್ಲಿ ಹೇಗೆ ಕೂತ್ಕೋತಾರ ಇಕ್ಕಟ್ಟಲ್ಲಿ, ಅವಾಗೆಲ್ಲ ಒಳಗಡೆ ನಜ್ಜುಗುಜ್ಜು ಆಗ್ಬಿಡತ್ತೆ. ಬಿಸಿ ತಿಂದ್ರೆ ಅಲ್ಲಿ ಅವ್ನಿಗೆ ತಾಕತ್ತೆ, ಎಲ್ಲ ಆಗ್ತಾ ಇರತ್ತೆ. ಅದಕ್ಕೆ ಹೇಳಕ್ಕೆ ಬಾಯಿಲ್ಲ, ಅದಕ್ಕೆ ಅವಕಾಶವೂ ಇಲ್ಲ ಏನು. ಅದನ್ನ ಆ ಕಷ್ಟವನ್ನ ಸರಿಪಡಿಸಕ್ಕೆ ಅವಕಾಶ ಇಲ್ಲ. ಅದೇ ತರ ಭಗವಂತ ನಮ್ಮ ಹೃದಯದಲ್ಲಿ ಸೇರ್ಕೊಂಡು ನಮ್ಮ ಜೀವ ಇರೋವರೆಗೂ, ಕೊನೆ ಉಸಿರು ಇರೋವರೆಗೂ ಅಲ್ಲಿ ಒಳಗಿರ್ತಾನಲ್ಲ, ಅವನಿಗೆ ಹೇಗಿರ್ಬೇಕು ನೋಡಿ. ಅವನಿಗೆ ಒಂದು ಸ್ಥಳಾವಕಾಶವನ್ನ ಅಚ್ಚುಕಟ್ಟಾಗಿ ಮಾಡಿ ಹಿತವಾಗಿ ಅವನಿರಕ್ಕೆ, ಸಂತೋಷವಾಗಿ ಇರೋಕ್ಕೆ ಏನ್ ಮಾಡ್ಬೇಕು ನಾವು, ಇದನ್ನೇ ಆಳ್ವಾರ್ ನಮ್ಗೆ ಹೇಳ್ಕೊಡ್ತಾರೆ. ಅಣ್ರಂಗ್ ಪಾರುರುವಂ ಪಾರ್ವಳೈತ ನೀರುರುವಂ ಕಣ್ ಪುದಯ. ಪಾರುರುವಂ ಅಂತ ಹೇಳಿದ್ರೆ ಭೂಮಿ ಅನ್ನೋ ಒಂದು ವಸ್ತುವನ್ನ, ನೀರುರುವಂ ಜಲತತ್ವ ಆ ವಸ್ತುವನ್ನ, ಕಣ್ ಪುಡಯ್ಯ ಅಂತ ಹೇಳಿದ್ರೆ ಮರೆಯಾಗುಳಿಗೆ ಎಲ್ಲ ಒಂದೇ ಒಂದು ಹೆಜ್ಜೆನಲ್ಲಿ. ಆ ಹೆಜ್ಜೆ ಹೆಂಗ ವ್ಯಾಪಕ ಆಯ್ತು ಅಂದ್ರೆ ವಾಮನ ಅವತಾರದಲ್ಲಿ ಹೇಳ್ತಾರೆ, ಸುಮ್ನೆ 1 2 3 ಅಂತ ಹಂಗೆ ಅಳ್ಕೊಂಡೇನು ಹೋಗ್ಲಿಲ್ಲ, 1 ಅಂತರಿಕ್ಷ 2 ಅಂತ ಕಾಲು ಭೂಮಿ ಮೇಲೆ ಒತ್ತಿ ಇಟ್ಟಂತೆ. ವಿಂಧ್ಯಾವಳಿ ನೀರು ಹಾಕಿದ ಕೂಡಲೇ ಬಲಿಚಕ್ರವರ್ತಿಗೆ ಕಾಲು ಒತ್ತಿ ಇಟ್ಟಾಗ ಆ ಕಾಲೇನೆ ಪೂರ್ತಿ ಬೆಳೆದು ಇಡೀ ಜಗತ್ತನ್ನ ಆವರಿಸ್ಕೊಂಡ್ಬಿಡ್ತಂತೆ. ನೋಡ್ಕೊಳ್ಳಿ ಇವಾಗ ಹೇಗೆ ಮರ್ತ್ಯಲೋಕ ಪೂರ್ತಿ ಆ ಕಾಲು ಆವರಿಸ್ಕೊಳ್ತಲ್ಲ, ಅದನ್ನ ಇಲ್ಲಿ ಹೇಳ್ದ. ಪಾರ್ ಒಳೈತ, ಹಾಗೆ ಫುಲ್ಲು ಸರ್ಕಂವೆಂಟ್ ಅಂತಾರಲ್ಲ ಆ ತರ ಪೂರ್ತಿ ಎಲ್ಲ ಆಕ್ರಮಿಸ್ಕೊಂಡ್ಬಿಡ್ತಂತೆ. ನಿಮಿತ್ತ ಕಾಲ್, ಆಮೇಲೆ ಮೇಲೆ ಅಂಡಕಟಾಹಕ್ಕೆ ಹೋಗಿ ಒಂದು ಧ್ವಜಪಟ್ಟಿ ತರ ನಿಂತ್ಕೊಂಡ್ಬಿಡತ್ತಂತೆ ಅದು ಕಾಲು. ಧ್ವಜಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತಲ್ಲ ಗುರ್ತಿದ್ ಯಾರಿದ್ದಾರೆ ಅಂತ. ಆತರ ಇದು ತನ್ನ ಸ್ವತ್ತು ಅಂತ ಹೇಳ್ಬಿಟ್ಟು, ಮೌಂಟನಿಯರಿಂಗ್ ಎಲ್ಲ ಹೋದ್ರೆ ಅವಾಗೆಲ್ಲ ಹೋಗಿ ಒಂದು ಫ್ಲಾಗ್ ನೆಟ್ಬಿಡ್ತೇವೆ ನಾವು, ಇಂಡಿಯಾ ಫ್ಲಾಗ್ ನೆಟ್ತೀವಿ, ಇಲ್ಲಿ ಇಂಡಿಯನ್ಸ್ ಫಸ್ಟ್ ಬಂದಿದ್ರು ಅಂತ. ಅದೇ ತರಾನೇ ಒಂದು ಕಾಲನ್ನ ಮೇಲಕ್ಕೆ ಧ್ವಜಪಟ್ಟ ತರ, ಫ್ಲಾಗ್ ಪೋಸ್ಟ್ ತರ ಉದ್ದಕ್ಕೆ ಹೇಗೆ ಸ್ಟ್ರೇಟ್ ಆಗಿ ಹಿಡ್ಕೊಳ್ತಾನೆ ಅಂದ್ರೆ ಈ ಎಲ್ಲ ವಸ್ತು, ಇದ್ರ ಕೆಳಗಡೆ ಎಲ್ಲ ವಸ್ತುನು ನನ್ನದು ಅಂತ ಯಾರು ಏನು ಮಾತಾಡೋಗಿಲ್ಲ, ನಂದು ಅದ್ ಇವಂದು ಅಂತ ಜಗಳಗಳಾಡ್ತಾ ಇರ್ತಾರಲ್ಲ ದೇವತೆಗಳು ರಾಕ್ಷಸರು, ಯಾವ್ದು ಇಲ್ಲ, ಹೋಗಿ ಎಲ್ಲ ನಂದೇ ಅಂತ ಕಚ್ಚಾಡ್ತಾ ಇರ್ತಾರೆ. ಮಕ್ಕಳೆಲ್ಲ ಆಸ್ತಿಗಳ ಎಲ್ಲ ಮಾಡ್ತಿರ್ತಾರೆ. ಪಾಪ ಸ್ವಂತವಾಗಿ ಸಂಪಾದಿಸಿದ ತಂದೆ ತಾಯಿಗೆ ಒಂದ್ಸತಿ ಸಿಟ್ಟು ಬಂದ್ರೆ ಇದೆಲ್ಲ ಯಾವ್ದು ಇಲ್ಲ, ನಿಮ್ದು ಯಾವ್ದು ಇಲ್ಲ ಹೋಗಿ ಅಂತ ಹೇಳ್ತಾರಲ್ಲ, ಆ ತರ ಭಗವಂತ ಎಲ್ಲವನ್ನ ಅಳ್ಕೊಂಡು ತನ್ನದಾಗಿ ಆಗಿಸ್ಕೊಂಡ್ಬಿಟ್ಟ. ಯಾವ ಅವತಾರದಲ್ಲಿ, ಈ ವಾಮನ ಅವತಾರದಲ್ಲಿ. ಯತ್ಪ್ರಸ್ತಾವ ಸಮುಚ್ಛ್ರಿತ ಧ್ವಜಪಟಿ ವೃತ್ತಾಂತ ಸಿದ್ಧಾಂತಿ ಬಿಹಿ. ದಶಾವತಾರ ಸ್ತೋತ್ರದಲ್ಲಿ ವೇದಾಂತ ದೇಶಿಕರು ತುಂಬಾ ಸೊಗಸಾಗಿ ಅದನ್ನ ಹೇಳ್ತಾರೆ. ವ್ರೀಡ ವಿದ್ದ ವದಾನ ವಯಶು. ನಾನು ನೆನ್ನೆ ಕೂಡ ಹೇಳಿದೆ, ವದಾನ್ಯ ಅಂತ ಕೇಳ್ತಾನೆ ಇರ್ತಾನೆ. ಆ ವದಾನ್ಯ ಅಂತ ಕೇಳ್ಬೇಕಾದ್ರೆ ಏನ್ ಬೇಕು ಕೇಳು, ವದ ಅನ್ಯ, ಬೇರೆ ಏನಾದ್ರು ಬೇಕು ಕೇಳು ಅಂತ ಕೇಳ್ತಾ ಇದ್ದಾಗ, ಯಾಕೆ ಕೇಳ್ತಾ ಇದ್ದ ಅಂದ್ರೆ ಬಲಿಚಕ್ರವರ್ತಿ ತುಂಬಾ ಸಂಪತ್ ಭರಿತ ರಾಜ್ಯವನ್ನು ಆಳ್ತಾ ಇದ್ದ. ಅವನು ತುಂಬಾ ಸಾಹುಕಾರನಾಗಿದ್ದ, ಯಾರಿಗೆ ಏನು ಕೊಡಕ್ಕೂ ಮನಸ್ಸು ಇತ್ತು, ಕೊಡ್ತಾನೋ ಇದ್ದ. ಆದ್ರೆ ಅಲ್ಲೂ ಒಂದು ಕಷ್ಟ ಇತ್ತು. ಏನಂದ್ರೆ ಬಲಿಚಕ್ರವರ್ತಿ ರಾಜ್ಯದಲ್ಲಿ ಎಲ್ಲರೂ
ಎಷ್ಟು ಸುಭಿಕ್ಷವಾಗಿತ್ತು ಅಂದ್ರೆ ಯಾರಿಗೂ ಏನು ಬೇಕಾಗೇ ಇರ್ಲಿಲ್ವಂತೆ. ದಾನ ಕೊಡಕ್ಕೆ ಶುರು ಮಾಡಿದ್ರೆ ಯಾರು ಬರ್ಲೇ ಇಲ್ವಲ್ಲ, ಬೃಹಸ್ಪತಿನ ಕೇಳ್ತಾನಂತೆ ಶುಕ್ರಾಚಾರ್ಯನ, ಆಚಾರ್ಯರೇ ಯಾರು ಬರ್ಲೇ ಇಲ್ವಲ್ಲ ಕೇಳಕ್ಕೆ ಅಂತ. ಮಾಮೂಲಿ 3 ಅಡಿ ಅಂತ ಬಂದಿದ ತಕ್ಷಣ ತುಂಬಾ ಖುಷಿ ಆಗ್ಬಿಡ್ದಂತೆ ಇವನನ್ನ ನೋಡಿ, ವಾಮನನ್ನ ಸದ್ಯ ಬಂದಲ್ಲ ಯಾರೋ ಕೇಳಕ್ಕೆ ಅಂತ. ಆತರ ವದಾನ್ಯ ಅಂತ ಏನ್ ಬೇಕು ನಿನ್ ಚಿಕ್ಕ ಕಾಲಲ್ಲಿ ಕೇಳ್ಬಿಡ, ವದಾನ್ಯ ಏನಾದ್ರು ಕೇಳು, ಬೇರೆ ಕೇಳು ಅಂತ ಕೇಳ್ತಾನಂತೆ. ಸೊಗಸಾದ ವೃತ್ತ ಅಂತ ತ್ರಿವಿಕ್ರಮ ಅವತಾರನೇ ಮ್ಯಾಕ್ಸಿಮಮ್ ವೇದಗಳಲ್ಲಿ ತುಂಬಾ ಕೊಂಡಾಡಿರೋದು ಅಂದ್ರೆ ತ್ರಿವಿಕ್ರಮ ಅವತಾರ. ಯಾಕೆಂತ ಹೇಳಿದ್ರೆ ಆ ವ್ಯಾಪಕ ತತ್ವ ಅಂತರ್ಬಹಿಷ್ಠ ಅಂತ ಹೇಳ್ತಾರಲ್ಲ, ಅದರ ಒಳಗೂ ಹೊರಗೂ ಇರೋವಂಥ ತತ್ವವನ್ನ ಎಲ್ಲಾರ್ಗೂ ತೋರಿಸ್ಕೊಳಕ್ಕೆ, ಅದನ್ನ ಒಳಗಿರೋ ತತ್ವವನ್ನ ನರಸಿಂಹಾವತಾರದಲ್ಲಿ ತೋರಿಸ್ಕೊಟ್ಬಿಟ್ಟ. ಯಾಕಂದ್ರೆ ಒಂದು ಕಂಬದ ಒಳಗೂ ಇದ್ದಾನೆ ಅಂತ ಹೇಳಕ್ಕೆ, ತೂಣಿಲುಂ ವಿರುಪಾನ್ ತುರುಂಬಿಲುಂ ವಿರುಪಾನ್ ಅಂತ ಹೇಳಿದಾಗ ಆ ಕಂಬದೊಳಗಿದ್ದಾನೆ ಅಂತ ಪ್ರಹ್ಲಾದ ಹೇಳಿದಾಗ ಅಲ್ಲಿ ಬಂದು ತೋರಿಸ್ಕೊಟ್ಟ. ಈ ಬಹಿರ್ವ್ಯಾಪ್ತಿಯನ್ನ ತೋರಿಸ್ಕೊಡುವಂಥದ್ದು ತ್ರಿವಿಕ್ರಮ ಅವತಾರ. ಬಹಿರ್ವ್ಯಾಪ್ತಿ ತೋರಿಸ್ಕೊಟ್ಟಾಗ ನಮಗೆಲ್ಲ ತುಂಬಾ ಅನುಕೂಲ ಆಯ್ತು. ಯಾಕಂದ್ರೆ ನಮ್ಮ ತಲೆ ಮೇಲೂ ಅವನ ವಿಲೆಚ್ಚಿನೆ, ಅವನ ಗುರುತಿದೆ. ಖಂಡಿತವಾಗ್ಲೂ ನಾವು ಅವನನ್ನ ಹೋಗಿ ಒಂದು ದಿವಸ ಇಲ್ಲ ಒಂದು ದಿವಸ ಸೇರ್ಕೊಳ್ತೀವಿ. ಅದನ್ನ ಹೇಳ್ತಾರೆ. ಕಾಲುರುವಂತ ನಿಮಿತ್ತ ಆ ಕಾಲು ಹಾಗೆ ನಿಮಿತ್ತ ಹಾಗೆ ಮಾಡದ್ನಲ್ಲ. ಹೇಗೆ ಅಂತ ಹೇಳಿದ್ರೆ ಉತ್ತಕ್ಕೆ ಮಾಡ್ದ ಆ ಬ್ರಹ್ಮಲೋಕದಲ್ಲಿ, ಸತ್ಯಲೋಕ ಕೊನೆಯಲ್ಲೂ ಇರುತ್ತಲ್ಲ ಅಂಡಕಟಹದಲ್ಲಿ, ಆ ಸತ್ಯಲೋಕದಲ್ಲಿ ಬ್ರಹ್ಮ ಆ ಕಾಲನ್ನ ತೊಳಿಬೇಕು ಅಂತ ಹೋದಾಗ ನೀರೇ ಸಾಕಾಗ್ಲಿಲ್ವಂತೆ. ನೋಡ್ತಾನೆ, ನಗು ಬರುತ್ತೆ ಅವ್ನಿಗೆ. ಯಾಕಂದ್ರೆ ಅಷ್ಟು ಬೃಹದಾಕಾರ ಅವನು. ಎಷ್ಟು ಬೃಹದಾಕಾರ ಅಂದ್ರೆ ಕಾಲಿನ ಚಿಹ್ನೆಗಳು ಒಂದೊಂದೇ ನೋಡಕ್ಕೂ ಕೂಡ ಪೂರ್ತಿ ನೋಡಕ್ಕಾಗ್ಲಿಲ್ವಂತೆ ಚತುರ್ಮುಖ ಬ್ರಹ್ಮನ. ಕಮಂಡಲುವಲ್ಲಿ ತನ್ನ ತಪಸ್ ಮಾಡಿದ್ದ ಎಲ್ಲವನ್ನ ಶಕ್ತಿಯನ್ನ ಒಂದು ನೀರಾಗಿ ಮಾಡಿ ಎಲ್ಲಾ ಪುಣ್ಯ ನದಿಗಳನ್ನು ಕರೆದು ಕಮಂಡಲವನ್ನು ಇಟ್ಕೊಂಡು ಪಾದ ಪೂಜೆ ಮಾಡಿದ್ರೇನು ಸಾಕಾಗ್ಲಿಲ್ಲ. ಅವಾಗ ಆರ್ಣವ ಅಂಡಕಟಹವನ್ನ ಚುಚ್ತಾನೆ ಭಗವಂತ. ಚುಚ್ಚಿದಾಗ ಕಾಲಲ್ಲಿ ಚುಚ್ಚಿದಾಗ ಆವರಣ ಜಲ ಕೆಳಗಡೆ ಸುರಿಯುತ್ತೆ. ಕಾಲು ಪೂರ್ತಿ ಅಭಿಷೇಕ ಆಯ್ತು. ಆ ಜಲವನ್ನ ಹಾಗೇನೆ ಜಾಹ್ನವಿ, ಅವಳೇನೆ ಗಂಗೆ, ಅವಳು ಹರಿದು ಬರ್ತಾಳೆ. ಎಲ್ಲರ ಪಾಪವನ್ನು ತೊಳೆಯಕ್ಕೆ ಭೂಮಿನಲ್ಲಿ ಈ ಕಲ್ಪಾಂತರದವರೆಗೂ ಇರ್ತಾಳೆ. ಹೀಗೆ ಆಶ್ಚರ್ಯಕರವಾದ ವಿಚಾರ, ಆ ಕಾಲಿನ ವಿಚಾರವನ್ನ ತೋರಿಸ್ತಾರೆ. ಎಲ್ಲರಿಗೂ ಬೇಕಾಗಿರೋದು ಕಾಲೇನೆ, ಪಾದಗಳನ್ನೇ ಬೇಕಾಗಿತ್ತು. ಪಾದದ ವಿಶೇಷವಾಗಿ ಆಳ್ವಾರು ಇಲ್ಲಿ ಕೊಂಡಾಡ್ತಾರೆ. ಮುಂದಿನ ಹಾಡಿಗೆ ಹೋಗೋಣ. ಕಾಲೇ போததிரிந்து வராமினாள் கத்துவராமினாள் மாலார் குடி புகுந்தார் என் மனத்தே மேலால் தருக்கும் இடம் பாட்டினொடும் வல்வினையார்த்தாம் வீத்து இருக்கும் இடம் காணாது இழைத்து காலே போததிரிந்து கத்துவராமினாள் மாலார் குடி புகந்தார் என் மனத்தே மேலால் தருக்கும் இடம் பாட்டினொடும் வல்வினையார்த்தாம் வீத்து இருக்கும் இடம் காணாது இழைத்து காலே போததிரிந்து கத்துவராம் இனநாள் மாலார் குடி புகுந்தார் என் மனத்தே மேலால் தருக்கும் இடம் பாட்டினொடும் வல்வினையார்த்தாம் வீத்து இருக்கும் இடம் காணாது இழைத்து. ಭಗವಂತನ ಕಾಲು ಮಾತ್ರ ಅಲ್ಲ ವ್ಯಾಪಿಸಿದ್ದು ಎಲ್ಲ ಕಡೆನೂ. ಇಡೀ ಭಗವಂತನೇ ಬಂದು ನನ್ನ ಮನಸ್ಸೊಳಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂತ ನೆಲೆಸಿದ್ದಾನೆ. ನನ್ನ ಒಂದು ಮನಸ್ಸಲ್ಲಿ ಕೂಡ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂತ. ಹೇಗೆ ಅಂದ್ರೆ ಇವರು ಕೂಡ ಪೆರಿಯಾಳವರು ಕೂಡ ಶನಿ ಯೋಗದಲ್ಲಿ ಹೇಳ್ತಾರೆ, பனி கடலில் பள்ளி கோழை பழவிட்டு ஓடி வந்தென் மனக்கடலில் வாழவல்ல மாயமனாள நம்பி தனிக்கடலே தனி சுடரே தனியுலகே என்னென்ன உனக்கிடமாயிருக்க என்னை உனக்கு ಇನಿತ್ತಾಕಿನೆಯೇ. ನನಗೆ
ನಿನಗೆ ಜಾಗ ಬೇಕು ಅಂತ ನನ್ನನ್ನ ನಿನಗೆ ಹತ್ರಕ್ಕೆ ತಗೊಂಡು ನನ್ನ ಮನಸ್ಸೊಳಗೆ ಬಂದು ಕೂತ್ಕೊಂಡ್ಬಿಟ್ಟಿದೀಯ ಅಂತ ಪೆರಿಯಾಳ್ವರು ಶನಿಯಂಗಲ್ಲೂ ಆಡ್ತಾರೆ. ಅದೇ ತರ ತಿರುವಾಮಣಿನಲ್ಲೂ ಹೇಳ್ತಾರೆ ಇವರು நம்மாழ்வார். ಅರವತ್ತವಳೈ ನೋಡುಂ ಅಳಹಿಯ ಪಾರ್ ಕಡಲುಂ ಅರವಿಂದ ಪಾವೆಯುಂ ತಾನುಂ ಮಹಂಪಡಿ ಬಂದು ಪುಹಂದು. ಒಬ್ಬನೇ ಬರ್ಲಿಲ್ವಂತೆ. ಅರವತ್ತ ಮಳಿ ನೋಡುಂ, ಆ ಹಾಸಿಗೆ, ಹಾವಿನ ಹಾಸಿಗೆ ಇದೆಯಲ್ಲ ಅದ್ರ ಜೊತೆಗೆ ಅಳಹಿಯ ಪಾರ್ ಕಡಲೋಡು, ಕ್ಷೀರಸಾಗರದೊಂದಿಗೆ ಹಂಗೆ ಅದಷ್ಟು ಒಂದು ಸೀನ್ ಇದೆ, ಅದು ಹಂಗೆ ಪೇತ್ಕೊಂಡು ಬಂದು ನನ್ನ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಅರವಿಂದ ಪಾವೆಯುಂ ತಾನು, ಅವನು ಮತ್ತೆ ಲಕ್ಷ್ಮಿ ಸಮೇತನಾಗಿ ಬಂದು ಅಹಂಬಡಿ ಬಂದು ಪುಹಂದು, ಪುಸ್ತಕನೆ ಬಂದು ಹೋಗಕ್ಕೆ ನನ್ನ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೀಯಾ ಅಂತ ಹೇಳ್ತಾರೆ. ಇದೇ ತರಾನೇ ನಾವು ಆರಾಧನೆ ಮಾಡ್ಬೇಕಾದ್ರೆ ಎಲ್ಲವನ್ನು ಇದು ವೈಕುಂಠೇತು ಪರೇಲೋಕೆ ಕ್ಷೀರ ಸಾಕ್ಷಾತ್ ಜಗತ್ಪತಿ ಅಂತ ಹೇಳ್ಬಿಟ್ಟು ಆಹ್ವಾನ ಮಾಡಿ ಎಲ್ಲ ಅವರ ಪರಿವಾರ ಜೊತೆಗೆ ಗರುಡ ವಿಶ್ವಕ್ಸೇನ ಎಲ್ಲರ ಜೊತೆಗೇನು ಆಹ್ವಾನ ಮಾಡಿ ಆಮೇಲೆ ಆರಾಧನೆಗೆ ಶುರು ಮಾಡ್ತಾರೆ. ಅವನು ಬರ್ಬೇಕು. ಆತರ ಅನಾದಿ ಕಾಲ ಅವನು ಬಂದು ಹೀಗೆ ಮನಸ್ಸಲ್ಲಿ ಕೂತ್ಕೊಂಡಾಗ ಏನಾಯ್ತು ಅಂತ ಹೇಳಿದ್ರೆ, ಅನಾದಿ ಕಾಲದಿಂದ ಸಂಚಿತ ಪಾಪ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಲ್ಲ, ಇಡೀ ಮೈಯಲ್ಲೆಲ್ಲ ಸೇರ್ಕೊಂಡಿದೆ, ಮನಸ್ಸಲ್ಲೂ ಇದೆ. ಅದಕ್ಕೆ ಜಾಗ ಸಾಕಾಗ್ಲಿಲ್ವಂತೆ. ಅದ್ ಏನ್ ಮಾಡೋದು ಅಂತ ಹೊರಟೋಗಕ್ಕೆ ಇಷ್ಟ ಇಲ್ಲ, ಬೇಕಾದ್ರೆ ಒಂದು ಮೂಲೆಯಲ್ಲಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅಂತ, ನಥಿಂಗ್ ಡೂಯಿಂಗ್ ಅಂತ. ಭಗವಂತ ಬಂದ್ಮೇಲೆ ಅದಕ್ಕೆಲ್ಲ ಯಾವುದು ಅವಕಾಶನೇ ಇಲ್ಲ. ಇದೇ ತರ ಇವರು ಪೆರಿಯಾಳ್ವಾರ್ ಕೂಡ ಅಷ್ಟೇ, ನೈ ಕೊಡುತ್ತೆ ಪತ್ತಿ ಎರುಂಬುಹಳ, ಅದು ಆ ಪಾಶುರದಲ್ಲಿ ಕೂಡ ಆ ದಶಕದಲ್ಲಿ ಕೂಡ ಹೇಳ್ತಾರೆ. ಹೇಗೆಂದ್ರೆ ಕಾಯಿಲೆಗಳು ಯಾವ್ದು ನಮಗೆ ಬರಬಾರ್ದು ಅನ್ನೋದಕ್ಕೆ, ಆರೋಗ್ಯಕ್ಕೆ ಒಳ್ಳೇದು ಅಂತ ಅಪಾಸ್ತ್ರ ಹೇಳ್ತಾರೆ. ಆದ್ರೆ ಹೇಗೆ ಅಂದ್ರೆ ಸದಾ ನಾವು ಭಗವಂತನ ಧ್ಯಾನದಲ್ಲಿ ಇರ್ಬೇಕು ಅನ್ನೋದಕ್ಕೋಸ್ಕರ ಅದು ಹೇಳ್ತಾರೆ. ನೈ ಕೊಡುತ್ತೆ ಪಾಶುರದಲ್ಲಿ ಹಿಂಗೆ ಪುಹೇನ್ ಮಿನ್ ಅಂತ ಹೇಳ್ತಾರೆ. ಇಲ್ಲಿ ಬರಕ್ ನಿಮ್ಗೆ ಜಾಗ ಇಲ್ಲ, ಡೋರ್ ಕ್ಲೋಸ್, ಇಲ್ಲಿ ನೀವು ಬರಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ವಿನಯ ಹಾಳು ಮಕ್ಕೋರ್ ಬೇರೋರಿಡೈಂತೇಡ ವೇಂಡುಂ, ಪಾಪಗಳಿಗೆ ಅಡ್ರೆಸ್ ಮಾಡಿ ಹೇಳ್ತಾರೆ. ನೀವು ಇನ್ನು ಬೇರೆ ಯಾವ್ದಾನ ಒಂದು ಅಡ್ರೆಸ್ ತಗೊಳ್ಳಿ, ಈ ಅಡ್ರೆಸ್ ನೀವು ಬರಕ್ಕಾಗಲ್ಲ, ಯಾಕಂದ್ರೆ ಅಡ್ರೆಸ್ ನಾಟ್ ಕರೆಕ್ಟ್ ಅಂತ ಅದನ್ನ ಗುರ್ತು ಹಾಕ್ಬಿಡ್ತಾರೆ ಪೋಸ್ಟ್ ಆಫೀಸ್ ಅಲ್ಲಿ. ಅಡ್ರೆಸ್ ನಾಟ್ ಫೌಂಡ್, ಯಾಕಂದ್ರೆ ನಿನಗೆ ಇದು ಜಾಗ ಅಲ್ಲ. ವಿನಯ್ ಹಾಳ್ ಉಮಕ್ ಬೇರೋರಿಡಂತೇಡ ವೇಂಡು, ಭಗವಂತ ಅಲ್ಲಿ ಬಂದು ಕೂತ್ಕೊಂಡ್ಮೇಲೆ ಇವ್ರುಗಳಿಗೆಲ್ಲ ಎಲ್ಲೂ ಜಾಗನೇ ಇಲ್ಲ, ಯಾರಿಗೂ ಅವಕಾಶನೇ ಇಲ್ಲ. ಗೋಳಾಡ್ತಾ ಇದೆಯಂತೆ ಅದು ವಿನಯ್ಗಳು. ಏನ್ ಮಾಡ್ತಾ ಇದಾರೆ ಅಂದ್ರೆ, ನಾಳೆ ಇಷ್ಟು ದಿವಸ ನಾನಿದ್ದೆ, ಏನ್ ಮಾಡ್ಬೇಕು, ಈ ಜಾಗ ಖಾಲಿ ಮಾಡು ಅಂತ ಹೇಳಿದ್ರೆ ಹೆಂಗ್ ಹೋಗೋದು ಅಂತ ಅಳುತ್ತಂತೆ. ನೋಡಿ, ಅದಕ್ಕೂ ಒಂಥರ ಸಂಕಟ. ಇಷ್ಟು ದಿವಸ ನಾನು ಇಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಿದ್ದೆ, ಓಡಿಸಿದ್ರೆ ಬ್ಯಾಡ್ ಟೆನೆಂಟ್, ಬಟ್ ಇವಾಸ್ ಎ ಬ್ಯಾಡ್ ಟೆನೆಂಟ್, ಏನ್ ಮಾಡೋದು, ಓಡಿಸ್ಬೇಕು. ಕೆಟ್ಟ ಟೆನೆಂಟ್ ಬಂದ್ರೆ ಓಡಿಸ್ಬೇಕಾಗತ್ತೆ. ಆ ಓಡಿಸಿದಾಗ ಇಷ್ಟು ದಿವಸ ನನ್ನ ಪಾಡು ನಾನು ನೆಮ್ಮದಿಯಾಗಿದ್ನಲ್ಲ, ಇವಾಗ ಓಡಿಸ್ತಾ ಇದಾರೆ ಅಂತ ಗೋಳಾಡುತ್ತೆ. ಕತ್ತುವರ ಕೂಗಿ ಅಳತ್ತಂತೆ ಆ ಪಾಪಗಳೆಲ್ಲ. ಎಷ್ಟು ಚೆನ್ನಾಗಿದೆ ಇದು ಹೋಲಿಕೆ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ. ಮುಂದಿನ ಹಾಡು ಹೋಗೋಣ. இளைப்பாய் இளையாப்பாய் இளைப்பாய் இளையாப்பாய் நெஞ்சமே சொன்னேன் நெஞ்சமே சொன்னேன் இளைக்க நமன் தமர்கள் பத்தி இளைக்க நமன் தமர்கள் பத்தி கை பெய்த நாய் தந்து மோதாமல் இளைப்பு எய்த நாய் தந்து மோதாமல் நல்குவான் நல் காப்பான் நல்குவான் நல் காப்பான் தாய் தந்தை எவ்வுயிர்க்கும் தான் தாய் தந்தை எவ்வுயிர்க்கும் தான் இளைப்பாய் இளையாப்பாய் நெஞ்சமே சொன்னேன் இளைக்க நமன் தமர்கள் பத்தி இளைப்பெய்தனாய் தந்து மோதாமல் நல்குவான் நல் காப்பான் தாய் தந்தை எவ்வுயிர்க்கும் தான். இளைப்பாய் இளையாப்பாய் நெஞ்சமே சொன்னேன் இளைக்க நமன் தமிழ் இளைக்க நமன் தமிழ் தமர்கள் ನಮನ್ ತಮರ್ಗಳು. ನಮನ್ ಅಂದ್ರೆ ಯಮನ ಭಟರು ಅಂತ, ತಮರ್ಗಳಂದ್ರೆ ಅವನ ಭಟ್ರು. ಇளைக்க நமன் ತಮರ್ಹಲ್ ತಕ್ಷಣ ಓದಕ್ಕೆ ಕಷ್ಟ ಆಗತ್ತೆ ಅಂದ್ರೆ ಅದ್ರ ಮೇಲ್ಗಡೆ ಬರ್ಕೊಂಡ್ಬಿಡಿ, ನಮನ್ ಬೇರೆ ತಮರ್ಗಳು ಬೇರೆ ಬರ್ಕೊಂಡ್ಬಿಟ್ರೆ
ಓದಕ್ಕೆ ಈಸಿ ಆಗ್ಬಿಡತ್ತೆ. இளைக்க நமந்தமர்ஹல் பத்தி இளைப்பு எய்ந்த நாய் தந்து மோதாமல் நல்குவான் நல்குவான் காப்பான் தாய் தந்தை எவ்வுயிர்க்கும் தான். ನೆಂಜಮೇ ಸೊನ್ನೇನಂತಾರೆ ಇದ್ರಲ್ಲಿ. ಹೇಗೆ ನೆಂಜಮೇ ಮನಸ್ಸಿಗೆ ಹೇಳ್ತಾರೆ, ಮನಸ್ಸೇ ಕೇಳು ಅನ್ನೊಂದು ವಿಚಾರ ಹೇಳ್ತೀನಿ. ಇಳೆಪ್ಪ ಇಳೆಯಪ್ಪ, ನಿನ್ನನ್ನ ಭಗವಂತ ಕಾಪಾಡ್ಲಿ ಕಾಪಾಡದೆ ಹೋಗ್ಲಿ, ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ. ನೀನ್ ಮಾತ್ರ ಭಗವಂತನಿಗೆ ದಾಸನಾಗೋದು ಬಿಟ್ಬಿಡ್ಬೇಡ, ಅವನಿಗೆ ಭಕ್ತಿ ಮಾಡೋದು ಮಾತ್ರ ನಿಲ್ಲಿಸ್ಬಿಡ್ಬೇಡ. ಹೋಗು, ನಾನು ಎಷ್ಟು ದಿವಸ ಭಕ್ತಿ ಮಾಡ್ತಾ ಇದ್ದಾನೆ, ಏನು ಅವ್ನು ಕಾಪಾಡ್ತಾನೆ ಇಲ್ಲ, ಅವನೇನ್ ಬೇಡ ನನ್ಗೆ ಅಂತ ಕೈ ಬಿಟ್ಬಿಡ್ಬೇಡ. ಯಾಕೆ ಅಂತ ಹೇಳಿದ್ರೆ, ನಾವು ಒಂದ್ ವೇಳೆ ಆತರ ಕೈ ಬಿಟ್ಬಿಟ್ರೆ ಏನ್ ಮಾಡ್ತಾರೆ ಗೊತ್ತಾ, ನಮಂತ ಮರಗಳು ಬರ್ತಾರೆ, ಯಮ ಭಟ್ರು ಬರ್ತಾರೆ. ಯಮ ಭಟ್ರು ಬಂದ್ರೂ ಪರವಾಗಿಲ್ಲ, ಅವ್ರು ಬಂದು ಎಳ್ಕೊಂಡು ಹೋಗಿ ನಾಯಿಗೆ ಬಿಸಾಕ್ತಾರಂತೆ. ಆಮೇಲೆ ಆ ನಾಯಿ ಎಲ್ಲ ಬಂದು ನಮ್ಮನ್ನ ಕಚ್ಚಿ ಕವರಿ ಉಗುದು ಎಲ್ಲ ಮಾಡಿ ತುಂಬಾ ಹಿಂಸೆ ಕೊಡತ್ತಂತೆ. ನರಕಗಳು, ವಿವಿಧವಾದ ನರಕಗಳಲ್ಲಿ ಹಾಕ್ತಾರೆ. ಅದಕ್ಕೋಸ್ಕರ ಅದೆಲ್ಲ ಏನು ಆಗ್ತಾ ಇರತ್ತಾನೆ. ನಲ್ಹುವಾನ್ ನಮ್ಮ ಹತ್ರಕ್ಕೆ ಬರ್ತಾನೆ, ಇವತ್ತಿಲ್ಲ ನಾಳೆ ಬರ್ತಾನೆ. ಹೌದು, ಏನೋ ಫುಲ್ ಸ್ಕೈಪೇ ಕಟ್ ಆಯ್ತು. ಎಲ್ಲರೂ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಓಕೆ, ರೈಟ್. ಓಕೆ, ಕೇಳಿಸ್ತಾ ಇದೆಯಾ? ಕೇಳ್ತಿದೆ ಮಾಮಿ. ಓಕೆ ಓಕೆ. ಹೀಗೆ ಅವ್ನು ಕಾಪಾಡ್ಲಿ ಕಾಪಾಡದೇ ಇರ್ಲಿ, ನಾವ್ ಮಾತ್ರ ಅವನಿಗೆ ದಾಸಕೃತ್ಯ ಮಾಡೋದನ್ನ ಬಿಡಬಾರ್ದು ಅಂತ. ಇದು ಏನಾಯ್ತು ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ, ಅವನು ಕಾಪಾಡಿದ್ರೆ ಕಾಪಾಡ್ದಂಗೆ, ಬೇರೆ ಯಾರು ಕಾಪಾಡಕ್ಕೆ ನಮ್ಮನ್ನ ಆಗೋಲ್ಲ. ನಮ್ಮ ಹತ್ರ ಇರೋ ಪಾಪರಾಶಿಗಳು ಎಷ್ಟೊಂದಿವೆ ಅಂತ ಹೇಳಿದ್ರೆ, ಅದನ್ನ ಝೀರೋ ಮಾಡಕ್ಕೆ ಯಾವನ್ ಕೈಲೂ ಆಗೋದಿಲ್ಲ. ಎಷ್ಟಿದೆ ಅಂತಾನೂ ಗೊತ್ತಿಲ್ಲ, ಹೇಗೆ ಅದನ್ನ ನಿಲ್ ಮಾಡೋ ಬ್ಯಾಲೆನ್ಸ್ ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ತ್ವಯಿ ರಕ್ಷತಿ ರಕ್ಷಕೈಹಿ ಕಿಮನ್ಯೈಹಿ ತ್ವಯಿ ಚ ರಕ್ಷತಿ ರಕ್ಷಕೈಹಿ ಕಿಮನ್ಯೈಹಿ. ನೀನು ರಕ್ಷಣೆ ಮಾಡಿದ್ರೆ, ಇದು ಇದರಲ್ಲಿ ಕಾಮಾಸಿಕಾಶ್ರದಲ್ಲಿ ಬರುತ್ತೆ, ಇದು ವೇದಾಂತ ದೇಶಿಕ ಸ್ತೋತ್ರ. ಇದು ನೀನು ರಕ್ಷಣೆ ಮಾಡಿದ್ರೆ ಉಂಟು, ನೀನು ರಕ್ಷಣೆ ಮಾಡಿದ್ರೆ ಖಂಡಿತವಾಗ್ಲೂ ನನಗೆ ಬೇರೆ ಯಾರ ರಕ್ಷಣೆನೂ ಬೇಡ. ಒಂದು ಇನ್ಶೂರೆನ್ಸ್ ತಗೊಳ್ತೀವಿ ಅಂತ ಹೇಳಿ ತಗೊಳ್ಳಿ, ಅದರಲ್ಲಿ ಫುಲ್ ಬ್ಲಾಂಕೆಟ್ ಕವರ್ ಎಲ್ಲಾನು ಇದೆ ಅಂತ ಹೇಳಿದ್ರೆ ಒಂದೇ ಒಂದು ಇನ್ಶೂರೆನ್ಸ್ ಸಾಕು. ಒಂದೊಂದಕ್ಕೆ ಇವಾಗ ಆಪರೇಷನ್ ಆದ್ರೆ, ಬಿದ್ರೆ, ಆಕ್ಸಿಡೆಂಟ್ ಆದ್ರೆ ಅಂತ 32 ತರ ಇನ್ಶೂರೆನ್ಸ್ ತಗೊಂಡ್ರೆ ಬೇರೆ ಬೇರೆ, ಅದು ಬೇಕಾಗಿಲ್ಲ ನಮ್ಗೆ. ತ್ವಯಿ ರಕ್ಷತಿ ರಕ್ಷಕೈಹಿ ಕಿಮನ್ಯೈಹಿ, ಕಾಪಾಡ್ತೀನಿ ಅಂತ ಅವ್ರು ನಮ್ಮನ್ನ ನಿಂತ್ಕೊಂಡ್ಬಿಟ್ರೆ ಬೇರೆ ಯಾರು ನಮ್ಮನ್ನ ಕಾಪಾಡೋದೇ ಬೇಡ. ಯಾಕಂದ್ರೆ ಬೇರೆ ಎಲ್ಲರಿಗೂ ಅವ್ರವ್ರ ಶಕ್ತಿ ಸೀಮಿತವಾಗಿದೆ, ಅವ್ರಿಗೇನಿದೆಯೋ ಆ ಶಕ್ತಿ ಸೀಮಿತವಾಗಿದೆ. ಅದರಿಂದ ಅವ್ರ ರಕ್ಷಣೆ ನಮ್ಗೇನು ಬೇಕಾಗಿಲ್ಲ. ಒಂದ್ ವೇಳೆ ಇವನ್ ನಾನು ಕಾಪಾಡೋಲ್ಲ ಅಂತ ಕೈ ಬಿಟ್ರೆ ಯಾರು ಕಾಪಾಡೋಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದನ್ನ ನಾವು ನೋಡಿದ್ವಿ, ಕಾಕಾಸುರನ ವೃತ್ತಾಂತದಲ್ಲಿ 14 ಲೋಕನು ಹೋಗಿ ಎಲ್ಲ ಸುತ್ತಾಡ್ಕೊಂಡ್ ಬರುತ್ತೆ, ಯಾರು ಕಾಪಾಡಕ್ ಆಗಲ್ಲ. ಕೊನೆಯಲ್ಲಿ ಭಗವಂತನೇ ಕಾಪಾಡ್ತಾನೆ. ಆದ್ರೆ ಕೊನೆಯಲ್ಲಿ ಆ ಕಾಕಾಸುರ ದುರ್ಬುದ್ಧಿ ಹೇಳೋವಾಗ ಮತ್ತೆ ಸೀತೆ ನೋಡಿದಾಗ ಹೀನಸ್ಮಿನ ಏನಮ್ಮ ಅಂತ ಹೇಳ್ಬಿಟ್ಟು ಇದರಲ್ಲಿ ದಯಾಶತಕದಲ್ಲಿ ಬರುತ್ತೆ. ಹೇಗೆ ಅಂದ್ರೆ, ಕೃಪೆ ಕಾಕಸ್ಯೈಕಂ, ಕಾಕಾಸುರನ ಮೇಲೆ ಎಷ್ಟು ಕೃಪೆ ಆಯ್ತು ಅಂದ್ರೆ, ಹೀನಸ್ತಿ ನಯನಂ, ಒಂದು ಕಣ್ಣು ಹೋಗೋ ತರ ಮಾತ್ರ ಚುಸ್ತಾರಂತೆ. ಬ್ರಹ್ಮಾಸ್ತ್ರದಲ್ಲಿ ಸುಟ್ಟು ಹೊಸ್ಕಾಕ್ಬಿಡ್ಬೋದಾಗಿತ್ತು, ಆದ್ರೆ ಬರೀ ಒಂದೇ ಒಂದು ಕಣ್ಣು ಹೋಗೋ ತರ ಮಾಡ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನೀನ್ ಮಾತ್ರ ಯಾಕೆ ಅವನ ಹತ್ರ ಮಾಡ್ತಾನೆ ಅಂದ್ರೆ, ತಾಯಿ ತಂದೆ ಉಯಿರ್ಕುಂತಾನ್. ಅಲ್ಟಿಮೇಟ್ಲಿ ನಾವೆಲ್ಲ ಅವನ ಮಕ್ಕಳು, ನಾವೆಲ್ಲ ವಿ ಬಿಲಾಂಗ್ ಟು ಹಿಮ್. ಅವನಿಂದನೇ ಅವನ ವಸ್ತು ನಾವೆಲ್ಲಾನು ಅವನಿಗೆ ಶರೀರ. ಚೇತನ ಅಚೇತನ ಎಲ್ಲ ವಸ್ತುಗಳು ಭಗವಂತನಿಗೆ ಶರೀರ, ಭಗವಂತನೇ ಪರಮಾತ್ಮ, ಅವನಿಗೆ ನಾವೆಲ್ಲ ಶರೀರ. ಆದ್ರಿಂದ ತಂದೆ ತಾಯಿ ಸ್ಥಾನದಲ್ಲಿ ಅವನಿರ್ತಾನೆ. ಎವ್ವು ಇರ್ಕೊ, ನಾಯಿ, ನರಿ, ಆನೆ, ಸಿಂಹ, ಮನುಷ್ಯ, ದೇವ, ಮನುಷ್ಯ, ತಿರ್ಯ, ಸ್ಥಾವರಗಳು, ಎಲ್ಲದಕ್ಕೂ, ಎಲ್ಲ ಉಯಿರ್ಗುನು, ಜೀವಗಳು, ಜೀವರಾಶಿಗಳಲ್ಲಿ 4 ತರ ನಾವು ಹೇಳ್ತೀವಲ್ಲ, ದೇವ, ಮನುಷ್ಯ, ತಿರ್ಯಕ್, ಸ್ಥಾವರ ಅಂತ 4ಕ್ಕೂ ಭಗವಂತನೇ ತಂದೆ ತಾಯಿ. ಆದ್ರಿಂದ ಅವ್ನು ಕಾಪಾಡ್ತಾನೆ. ಅವ್ನ ಯಾಕೆ ಕಾಪಾಡ್ಬೇಕು, ಅವ್ನ ಯಾಕೆ ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಕಾಪಾಡ್ತಾನೆ, ಅವನ ವಸ್ತು ಅವ್ನು ನೋಡ್ಕೊಳ್ತಾನೆ ಅಂತ. ಈ ಅಧ್ಯವಸಾಯ ಇದೆಯಲ್ಲ, ಇದು ಹೇಗಿದ್ರು ನಮ್ಗೆ ಬರ್ಬೇಕದು.
ದೃಢವಾಗಿರ್ಬೇಕು. ಖಂಡಿತವಾಗ್ಲೂ ಕಾಪಾಡ್ತಾನೆ ಅನ್ನೋದು. ಇಲ್ಲದೆ ಹೋದ್ರೆ ಒಂದ್ ಸ್ವಲ್ಪ ನೋಡ್ಬಿಟ್ಟು ಇಲ್ಲ ನೋಡೋಣ ಬೇರೆ ಬೇರೆ ದೇವ್ರ ಹತ್ರ ಹೋಗೋಣ, ಇದು ಯಾಕೋ ಸರಿ ಆಗ್ತಾ ಇಲ್ಲ, ಇವನು ಏನು ಕೇಳಿಸ್ಕೊಳ್ಳೋದು ಇಲ್ಲ, ಮಾತಾಡೋದು ಇಲ್ಲ, ಮಾಡ್ತೀನಿ ಅನ್ನೋದೆಲ್ಲ ಮಾಡೋಲ್ಲ ಅಂತಾನು ಗೊತ್ತಾಗಲ್ಲ, ನಾವು ಬೇರೆ ಕಡೆ ಹೊರಟೋಗೋಣ ಅಲ್ಲಿ ಶಾಸ್ತ್ರ ಕೇಳ್ಕೊಂಡು ಅಂತ ಹೊರಟೋಗ್ತಾರೆ. ತುಂಬಾ ಜನಕ್ಕೆ ಅನುಮಾನ. ಇನ್ನೊಂದು ಕೆಲವ್ರಿಗೆ ತುಂಬಾ ಅನುಮಾನ, ಬೇರೆ ದೇವ್ರನ್ನ ಮಾಡಿದ್ರೆ ಇವನ್ ಹತ್ರ ಬಂದ್ಬಿಟ್ರೆ ಬೇರೆ ದೇವ್ರಿಗೆ ಕೋಪ ಬಂದ್ಬಿಡತ್ತೇನೋ ಅಂತ. ಏನು ಬರೋದಿಲ್ಲ, ಯಾವ ದೇವ್ರಿಗೂ ಏನು ಕೋಪ ಬರೋದಿಲ್ಲ. ಯಾಕಂದ್ರೆ ನಮಗೆ ಜ್ಞಾನ ಬಂತು ಅಂತ ಹೇಳಿದ್ರೆ, ನಮಗೆ ವಿವೇಕ ಬಂದಿದೆ ಅಂತ ಹೇಳಿದ್ರೆ ಎಲ್ಲಾರ್ಗು ಸಂತೋಷನೇ ಅದು. ಬೇರೆ ದೇವರ ಹತ್ರ ಒಂದು ಶ್ರಮ ಏನಪ್ಪಾ ಅಂತ ಹೇಳಿದ್ರೆ, ಅವ್ರಿಗೆ ಮಾಡೋ ಉಪಚಾರದಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ನಮ್ಗೆ ಶಿಕ್ಷೆ ಉಂಟು. ಕೋಪಿಸ್ಕೊಂಡ್ಬಿಟ್ಟು ನಮ್ಮ ಮೇಲೆ ಉಲ್ಟಾ ಹೊಡೆದ್ಬಿಡುತ್ತಾ ಅಂತ ದೇವತೆಗಳೆಲ್ಲನು. ಇಲ್ಲಿ ಆ ಶ್ರಮವೇ ಇಲ್ಲ. ಇನ್ನೊಂದು ಬೇರೆ ದೇವತೆಗಳು ಕೋಪ ಬರುತ್ತಾ ಅಂತ ಹೇಳಿದ್ರೆ ಇದಕ್ಕೊಂದು ನಿದರ್ಶನ ನಾವು ಹೇಳ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ಕಾಂಚೀಪುರದಲ್ಲಿ 1000 ಅಶ್ವಮೇಧ ಯಾಗ ಮಾಡ್ಬೇಕು ಅಂತ ಬ್ರಹ್ಮನಿಗೆ ಹೇಳಿದಾಗ ಅಷ್ಟು ಸಮಯ ಇಲ್ಲ ನನಗೆ ಅಂತ ಹೇಳ್ಕೊಂಡು ಅವನು ಒಂದೇ ಒಂದು ಅಶ್ವಮೇಧ ಯಾಗ ಕಾಂಚೀಪುರದಲ್ಲಿ ಮಾಡಿದ್ರೆ ಸಾಕು ಅಂತ ಬಂದು ಕಾಂಚೀಪುರದಲ್ಲಿ ಯಾಗ ಮಾಡಕ್ಕೆ ಎಲ್ಲ ತಯಾರು ಮಾಡ್ತಾ ಇರ್ತಾರೆ. ಹವಿಸ್ಸುಗಳನ್ನೇ ಕೊಟ್ಟಾಗ ಎಲ್ಲಾ ದೇವತೆಗಳು 33 ಕೋಟಿ ದೇವತೆಗಳು ಬಂದು ಎಲ್ಲ ಯಾಗಶಾಲೆಯಲ್ಲಿ ಕೂತ್ಕೊಂಡಿರ್ತಾರೆ. ಯಾಕಂದ್ರೆ ತಮ್ಮ ಟರ್ನ್ ಬಂದಾಗ ಹವಿಸ್ ತಗೋಬೇಕು ಅಂತ. ಅದರಲ್ಲೂ ಇಂದ್ರ, ವರುಣ ಇತ್ಯಾದಿ ಎಲ್ಲ ಮುಖ್ಯ ದೇವತೆಗಳೆಲ್ಲ ಫ್ರಂಟ್ ಸೀಟಲ್ಲಿ ಕೊಡ್ತಾ ಇರ್ತಾರಂತೆ. ಇಂದ್ರ ಯಸ್ವಾಹ ಅಂತ ಹೇಳಿದ್ರೆ ಅಲ್ಲಿ ಆ ಯಜ್ಞ ಪುರುಷ ಆಗಿದ್ನಲ್ಲ ಭಗವಂತ, ಅವನೇ ಎಲ್ಲ ತಗೊಂಡ್ಬಿಟ್ನಂತೆ. ಎಲ್ಲಿ ಇವ್ರವರೆಗೂ ಹವಿಸ್ ಬರಲೇ ಇಲ್ಲ. ಆಗಿನ ಕಾಲಕ್ಕೆಲ್ಲ ಹವಿಸ್ ಕೊಡ್ತಾ ಇದ್ರೆ ಇಂದ್ರ ಯಸ್ವಾಹ ಅಂದ್ರೆ ನೇರವಾಗಿ ಹೋಗಿ ಇಂದ್ರ ಹವಿಸ್ಸನ್ನ ಸ್ವೀಕಾರ ಮಾಡ್ತಾ ಇದ್ದ. ಆತರ ಇವನವರೆಗೂ ಬರಲೇ ಇಲ್ಲ. ಇಂದ್ರಾಯ ಸ್ವಾಹ ಎಲ್ಲಾ ದೇವತೆಗಳನ್ನು ಹವಿಸ್ಸನ್ನು ಭಗವಂತನೇ ಅವನೇ ಮೇಲಕ್ಕೆ ಬರೋದು, ಅವನೇ ತಗೊಳ್ಳೋದು, ಅವನೇ ಮೇಲಕ್ಕೆ ಬರೋದು, ಅವನೇ ಎಲ್ಲ ತಗೊಂಡ್ಬಿಟ್ನಂತೆ. ಕೂತಿರೋ ಅಷ್ಟು 33 ಕೋಟಿ ದೇವತೆಗಳಿಗೂ ಮನವರಿಕೆ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವನು ತಗೊಂಡಾಗ ಭಗವಂತ ಅದನ್ನೆಲ್ಲ ತಗೊಂಡಲ್ಲ, ಇವ್ರಿಗೆ ತಗೊಂಡಷ್ಟೇ ತೃಪ್ತಿ ಆಯ್ತಂತೆ. ಇವಾಗ ಅರ್ಥ ಆಯ್ತಾ ಹೇಗೆ ಭಗವಂತ ಅಂತರ್ಯಾಮಿಯಾಗಿ ಬೇರೆ ದೇವತೆಗಳು ಇದ್ದಾನೆ ಅಂತ. ಒಂದು ವೇಳೆ ನಾವು ಭಗವಂತನನ್ನ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಖಂಡಿತ ಬೇರೆ ದೇವತೆಗಳಿಗೆ ಏನು ಸಿಟ್ಟಾಗೋದಿಲ್ಲ. ಸರ್ವಜ್ಞ ಅಂತ ಹೆಸರುವಾಸಿಯಾಗಿರೋ ರುದ್ರನೇ ಹೇಳ್ತಾನೆ, ಉಪದೇಶ ಮಾಡ್ತಾನೆ ಕಾಶಿನಲ್ಲಿ. ಯಾರಿಗೆ? ಪಾರ್ವತಿಗೆ ಹೇಳ್ತಾನೆ, ಯಾವ ದೇವರನ್ನ ಹೇಳ್ಬೇಕು, ಯಾವ ನಾಮ ಹೇಳ್ಬೇಕು ಅಂತ ಹೇಳಿದ್ರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ಹೇಳ್ಕೊಡ್ತಾನೆ. ಅಲ್ಲಿ ಕಾಶಿನಲ್ಲಿ ಕೂಡ ಯಾರು ಕೊನೆಯಲ್ಲಿ ಉಸಿರು ಎಳಿತಾರೋ ಅವ್ರ ಕಿವಿನಲ್ಲಿ ಕೂಡ ಬಂದು ಈ ರಾಮತಾರಕ ಮಂತ್ರವನ್ನ ಸಾಕ್ಷಾತ್ ರುದ್ರನೇ ಹೇಳ್ತಾನೆ. ಅಂತಿಮ ಸ್ಮರಣೆ ಬಂದು ಕಾಶಿನಲ್ಲಿ ಹೋಗೋರಿಗೆಲ್ಲ ಡೈರೆಕ್ಟ್ ಆಗಿ ಎಲ್ಲ ವೈಕುಂಠಕ್ಕೆ ಹೋಗ್ತಾರೆ ಅಂತ ಪುರಾಣಗಳೆಲ್ಲ ಹೇಳಿದೆ. ಎಲ್ಲ ಪುರಾಣಗಳಲ್ಲೂ ಹೇಳುತ್ತೆ ಕೆಲವು ಇದ್ರಲ್ಲೆಲ್ಲ. ಹಾಗೆ ಇಲ್ಲಿ ನಾವು ಅಧ್ಯವಸಾಯ ಬೇಕು, ನಮ್ಗೆ ಕಾಪಾಡ್ತಾನೆ. ಏನೋ ಒಂದ್ ಸಣ್ಣ ಕಷ್ಟ ಬಂತು, ಇದನ್ನ ಪರಿಹಾರ ಮಾಡ್ಬಿಡಕ್ಕೆ ತಕ್ಷಣಕ್ಕೆ ಯಾರು ಏನ್ ಹೇಳ್ತಾರೋ ಅದನ್ನೆಲ್ಲ ಮಾಡ್ಬಿಡೋದು. ಕಾಯ್ಬೇಕು, ನಮ್ಮ ಕರ್ಮ ಹೋಗ್ಬೇಕಲ್ಲ, ನಮ್ಮ ಕರ್ಮ ಕಳಿದ್ರೇನೆ ಇರೋದು. ಈ ಇನ್ನು ಒಂದು ಈ ಕರ್ಮ ಅನ್ನೋ ವಿಷಯಕ್ಕೆ ಏನ್ ಕರ್ಮ ಯಾಕೆ ಭಗವಂತ ಕಳಿಯಕ್ ಆಗೋದಿಲ್ವ ಅಂದ್ರೆ ಕಳಿತಾನೆ. ಯಾವಾಗ ಅಂತ ಹೇಳಿದ್ರೆ ನಮ್ಮ ಭಕ್ತಿ ಪರಮ ಭಕ್ತಿಯಾಗಿ ನಾವು ಅವನಿಗೆ ತುಂಬಾ ಹತ್ತಿರವಾದಾಗ ಅದನ್ನ ಕಳೆದು ತನ್ನ ಹತ್ರಕ್ಕೆ ಸೇರಿಸ್ಕೊಂಡು ನಮ್ಮಲ್ಲಿ ಉಳಿದಿರೋ ಪುಣ್ಯ ಪಾಪಗಳನ್ನು ಬೇರೆ ಹಂಚ್ತಾನೆ. ಸುಮ್ಮನೆ ಹಂಚೋದಿಲ್ಲ. ಸುಮ್ಮನೆ ನಾವು ಇಲ್ಲಿ ಕೂತಿದ್ರೆ ನಾವು ನಮ್ದು ಕೆಟ್ಟದೆಲ್ಲ ತಗೊಂಡ್ಬಿಡಪ್ಪ ಒಳ್ಳೇದೆಲ್ಲ ನಮ್ಗೆ ಇರ್ಲಿ ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡೋದಿಲ್ಲ. ನಮಗೆ ನಮ್ಮ ಭಕ್ತಿ ಪಕ್ವಾಗಿರ್ಬೇಕು, ಪರಮ ಭಕ್ತಿ ಆಗ್ಬೇಕು. ನಾವು ಕೈಂಕರ್ಯ ಮಾಡೋಕ್ಕೆ ಹೋಗಿ ತಯಾರಾಗಿರ್ಬೇಕು. ಹಿಂದೆ ಅವನ ಕರೆದ್ರೆ ಈಗಲೇ ನಾವು ಹೋಗಕ್ಕೆ ರೆಡಿ ಆಗಿರ್ಬೇಕು. ಇದೆಲ್ಲ ನೋಡ್ಕೊಳ್ತಾನೆ ಅವನು. ಆ ತರ ಇದ್ರೆ ಅವಾಗ ಅಧ್ಯಾವಸಾಯ ದೃಢವಾದ ಒಂದು ನಂಬಿಕೆ ನಮ್ಗಿರ್ಬೇಕು. ಖಂಡಿತವಾಗ್ಲೂ ಅವನು ಕಾಪಾಡ್ತಾನೆ. ಎಲ್ರಿಗೂ ಅವನು ರಕ್ಷಕ ಸ್ಥಾನದಲ್ಲಿ ಇಟ್ಕೊಂಡು ನಿಂತ್ಕೊಳ್ತಾನೆ. ಮುಂದಿನ ಹಾಡಿಗೆ ಹೋಗೋಣ. ಈ ಕರ್ಮದ ವಿಚಾರ ಇನ್ನೊಂದು ಹೇಳ್ಬೇಕಾಗಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ತಾನೇ ಭಗವಂತ ಇದೆಲ್ಲ ಸೃಷ್ಟಿ ಮಾಡ್ಬೇಕು? ಸುಮ್ಮನೆ ಇರಬಾರ್ದಾ? ಎಲ್ಲರಿಗೂ ಒಳ್ಳೇದು ಕೆಟ್ಟದ್ದು, ಪುಣ್ಯ ಮಾಡೋದು ಪಾಪ ಮಾಡೋದು ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಬಿಡ್ಲಿ, ಎಲ್ಲರಿಗೂ ಇದೇ ಮಾಡ್ಬಿಡ್ಲಿ ಅಂದ್ರೆ ಇದನ್ನೆಲ್ಲ ಮಾಡೋದು ಯಾರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ನು ಮಾಡಿದ್ದಲ್ಲ, ಅದೆಲ್ಲ ಬ್ಯಾಲೆನ್ಸ್ ಅಲ್ಲಿ ಇದ್ದಿತ್ತು. ಹಾಗಾದ್ರೆ ಕರ್ಮ ಎಷ್ಟು ಅನಾದಿ ನೋಡಿ. ಪರಮಾತ್ಮನಷ್ಟೇ ಹಳೆಯದು, ಜೀವಾತ್ಮಗಳಷ್ಟೇ ಹಳೆಯದು, ಅದಕ್ಕಿಂತ ಹಳೆಯದು. ಈ ಕರ್ಮದ ಬ್ಯಾಲೆನ್ಸ್ ಇಂದಾನೆ ಎಲ್ಲ ಸೃಷ್ಟಿ ಆಗ್ತಾ ಇರೋದು. ಈ ಸೃಷ್ಟಿ ಯಾಕೆ ಆಗ್ತಾ ಇದೆ? ಇವನೇ ಸುಮ್ಮನೆ ಒಬ್ಬನ ಬಡವ್ರು ಮಾಡ್ತಾನೆ, ಒಬ್ಬನ ಸಾಹುಕಾರ ಮಾಡ್ತಾನೆ ಅಂತ ಹೇಳಿದ್ರೆ ಭಗವಂತ ಏನು ಮಾಡೋದಿಲ್ಲ. ಅಲ್ಲಿ 24 ತತ್ವಗಳನ್ನ ಕೊಟ್ಟು ಎಲ್ಲ ಉಂಟು ಮಾಡಿ ಚತುರ್ಮುಖ ಬ್ರಹ್ಮನಿಗೆ ಕೊಡ್ತಾನೆ ಹೊರತು ಆ ನಿಶ್ಚಯ ಮಾಡೋದು ಏನಪ್ಪಾ, ಇವನಿಗೆ ಒಳ್ಳೆ ಜನ್ಮ, ಇವನಿಗೆ ಕೆಟ್ಟ ಜನ್ಮ, ಪಾಪಗಳು, ಅದನ್ನೆಲ್ಲ ಆಲ್ರೆಡಿ ಆ ಕರ್ಮ ಇರೋದೇನೆ. ಅನಾದಿಯಾಗಿರೋ ಆ ಕರ್ಮ ಯಾರು ಅದನ್ನ ಕಳೀದೇ ಇರೋಕ್ಕಾಗೋದೇ ಇಲ್ಲ. ಭಗವಂತನೇ ಆದ್ರೆ ಕೂಡ ಅವನು ಕೂಡ ಇವಾಗ ಅವತಾರ ಕಾಲಗಳಲ್ಲಿ ಹೆಂಡತಿಯನ್ನ ಕಳ್ಕೊಂಡು ಈ ತರ ಬೈಸ್ಕೊಂಡು, ಕೃಷ್ಣ ಅವತಾರದಲ್ಲೆಲ್ಲ ಕಳ್ಳ ಸುಳ್ಳ ಅಂತೆಲ್ಲ ಬೈತಾರಲ್ಲ, ಅದರೆಲ್ಲ ಬೈಸ್ಕೊಂಡು ಕೆಲವು ಕರ್ಮಗಳನ್ನೆಲ್ಲ ಕಳೀತಾನೆ. ದೊಡ್ಡ ಹಂದಿಯಾಗಿ
ಬೇರೆಯವ್ರ ಪಾಪಗಳನ್ನ ಬೇರೆಯವರು ಕೃಪಣತನವನ್ನೆಲ್ಲ ತಾನು ತಗೊಂಡಿರ್ತಾನಲ್ಲ ಅದನ್ನೆಲ್ಲ ಕಳೀತಾನೆ. ಕಳೆದೇ ತೀರಿಸ್ಬೇಕು ಕರ್ಮ ಮಾತ್ರ, ಅದು ಇದ್ದೇ ಇರುತ್ತೆ. ಅದಕ್ಕ ಅದರ ಎಫೆಕ್ಟ್ ಕಡಿಮೆ ಆಗ್ಬೇಕಾದ್ರೆ ನಾವು ನಾಮಸ್ಮರಣೆಗಳನ್ನ ಮಾಡಿಕೊಂಡು ಅದರಿಂದ ಕಡಿಮೆ ಆಗುತ್ತೆ ಹೊರತು ಕರ್ಮ ಮಾತ್ರ ಅದು ಸವಿಯೋದು ಅದು ಇರೋದೇ ಇಲ್ಲ. ಅದು ಒಬ್ರಿಂದ ಒಬ್ರಿಗೆ ಪಾಸ್ ಆಗ್ತಾ ಇರುತ್ತೆ. ಅದನ್ನ ಕಳಿಬೇಕಾದ್ರೆ ಭಗವಂತನೇ ಮಧ್ಯದಲ್ಲಿ ಪೂರ್ತಿ ನಿರ್ನಾಮ ಮಾಡ್ಬೇಕಾದ್ರೆ ಭಗವಂತನೇ ನಮಗೆ ಸಹಾಯ ಮಾಡ್ಬೇಕು, ಬೇರೆ ಯಾರ ಕೈಲಿಂದೂ ಆಗೋದಿಲ್ಲ. ಆ ಕರ್ಮನ ಸವಿಯೋಸಕ್ಕೋಸ್ಕರನೇ ಸೃಷ್ಟಿ ಮಾಡೋದು ಭಗವಂತ. ಅವಕಾಶವನ್ನು ಕೊಡ್ತಾನೆ. ಯಾರೋ ಒಂದು ಒಳ್ಳೆ ಕೆಲಸ ಮಾಡಿರೋರ್ಗೆ, ಕೆಟ್ಟ ಕೆಲಸ ಮಾಡಿರೋರು, ನೀಚವಾಗಿರೋರು ಅವ್ರನ್ನ ಸೇವಕನಾಗಿ ಮಾಡಿ ಆ ಕರ್ಮವನ್ನ ತೀರಿಸ್ತಾರೆ. ಅವರ ಪುಣ್ಯವು, ಯಾರೋ ಪುಣ್ಯ ಮಾಡಿರೋರ್ಗು ಅವ್ರ ಪುಣ್ಯನೂ ಖರ್ಚಾಗುತ್ತೆ, ಇವ್ರ ಪಾಪನೂ ಖರ್ಚಾಗುತ್ತೆ. ಹೀಗೆ ಆ ಬ್ಯಾಲೆನ್ಸ್ ಮಾಡಿ ಮಾಡಿ ಎಲ್ಲರ ಪಾಪ ಕರ್ಮಗಳನ್ನ ಪುಣ್ಯ ಕರ್ಮಗಳನ್ನ ಇವನು ಬ್ಯಾಲೆನ್ಸ್ ಮಾಡ್ತಾನೆ ಭಗವಂತ, ಜೋಡಿಸ್ತಾನೆ. ಅವಾಗ ಯಾರಿಗೆ ಯಾರು ಅನ್ನೋದನ್ನ ಜೋಡಿಸ್ತಾನೆ. தானே தனித்தோன்றல் தன்னளப்பு ஒன்றில்லாதான் தானே பிறர்களுக்கும் தன் தோன்றல் தானே இணைக்கில் பார்க்கீழ் மேலா மேலாம் ஈண்டு அமைப்பானால் அளக்கிற்பார் பாரின் மேலார் அளக்கிற்பார் பாரின் மேலார் தானே தனி தோன்றல் தன்னளப்பு ஒன்றில்லாதான் தானே பிறர்களுக்கும் தன் தோன்றல் தானே இழைக்கில் பார்க்கீழ் மேலாம் மீண்டு அமைப்பானால் அளக்கிற்பார் பாரின் மேலார் தானே தனி தோன்றல் தன்னளப்பு ஒன்று இல்லாதான் தானே பிறர் அழ்க்கும் தன் தோன்றல் தானே இலைக்கில் பார்க்கீழ் மேலாம் மீண்டு அமைப்பானால் அளக்கிற்பார் பாரின் ಮೇಲಾರ್. ಇಂದಿನ ಹಾಡಲ್ಲಿ ನಾವು ನೋಡಿದ್ವಿ, ಅವನೇ ತಂಜಂ, ಅವನು ಬಿಟ್ರೆ ನಮಗೆ ಯಾರು ಗತಿ ಇಲ್ಲ ಅಂತ ಒಂದು ಅಧ್ಯವಸಾಯ ಇರ್ಬೇಕು, ದೃಢವಾದ ಮನಸ್ಸಿರ್ಬೇಕು ಅಂತ. ಪಾತಿವ್ರತ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ಭಕ್ತಿ ಮಾಡೋದ್ರಲ್ಲಿ ಪಾತಿವ್ರತ್ಯ ಅಂದ್ರೆ ಅವನ ಒಬ್ಬನ ಹತ್ರನೇ ನಮ್ಮ ಮನಸ್ಸನ್ನ ಸೆಳೆಸೋದು, ಅವನೊಬ್ಬನಿಗೆ ನಾವು ಕೈಂಕರ್ಯ ಮಾಡೋದು ಅಂತ ಆ ಪಾತಿವ್ರತ್ಯವನ್ನ ಹೇಳ್ತಾರೆ ಇಲ್ಲಿ. ಅವಾಗ ಏನ್ ಮಾಡ್ತಾನೆ ಅವನು ಅಂತ ಹೇಳಿದ್ರೆ, ಅವನೇ ನಾರಾಯಣನೇ ನಮಕ್ಕೆ ಪರೈ ತರುಮಾನ ಅಂತ ಹಾಡು ಹೇಳ್ತಾರಲ್ಲ, ಆ ತರ ಅವನೇ ನಮ್ಮನ್ನ ಕಾಪಾಡ್ತಾನೆ. ಅಷ್ಟೇ ಅಲ್ಲ, ಇದು ಹೇಳ್ತಾಳೆ ಹೇಗೆಂದ್ರೆ, ಇವಾಗ ಬಿಟ್ಟು ಬಿಟ್ರೆ ಆಮೇಲೆ ಹೋಗಿ ಅವನು ಕಾಪಾಡದೆ ಹೋದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಅವನಿಗೂ ಹೆದರಿಸ್ತಾರೆ. ಪೆರಿಯಾಳ್ವರ ಒಂದು ಹಾಡಲ್ಲೇ, ಇನ್ಮೆ ಇದು ನೀನ್ ಒಂದ್ ವೇಳೆ ನಮ್ಮನ್ನ ಕಾಪಾಡದೆ ಹೋದ್ರೆ ಒಂದ್ ಶಾಯೆ ಅಳಿವು ಕಂಡಾಯ ಅಂತ. ನೀನು ಇವಾಗ ಏನೋ ಒಂದು ಕೀರ್ತಿ ಇದೆ, ಪರಮಾತ್ಮ ಎಲ್ಲನೂ ಕಾಪಾಡ್ತೀಯ ಅಂತ ಒಂದ್ ವೇಳೆ ನೀನ್ ಕೈ ಬಿಟ್ಬಿಟ್ರೆ ನಿನ್ನ ಕೀರ್ತಿನೂ ಹೊಟ್ಟೋಗುತ್ತೆ, ಯಾರು ನಿನ್ನ ಹತ್ರಕ್ಕೆ ಬರೋದಿಲ್ಲ ಅಂತ ಅದು ಒಂದು ಧಮಕಿ ಕೊಡ್ತಾರೆ. ಅದೇ ತರ ಇಲ್ಲೂ ಹೇಳ್ತಾರೆ. ಆಂಡಾಳ್ ಕೂಡ ನಾಚಿಯಾರ್ತಿ ಮಾಡಿ ಹೇಳ್ತಾಳೆ, ಇಮ್ಮೆ ಪಿರವಿ ಶಯ್ಯ ಅದೇ ಇನಿಪೋಯ್ ಶೈವ ತವಂದ ಅಂದನ್ ಕೊಮ್ಮೈ ಮುಲೆಹಳ್ ಇಡರ್ತೀರ ಗೋವಿಂದರ್ ಕೋರ್ ಕುತ್ತೇವಲ್ ಅಂತ ನಾಚಾರ್ ತಿರುಮಳಿನಲ್ಲಿ ಹೇಳ್ತಾಳೆ ಅವಳು. ಗೋವಿಂದರ್ಗೆ ಒಂದು ಕೈಂಕರ್ಯ ಮಾಡ್ಬೇಕು ಅಂದ್ರೆ ಇವಾಗ್ಲೇ ಮಾಡ್ಬೇಕು, ಈ ಜನ್ಮದಲ್ಲೇ ಮಾಡ್ಬೇಕು. ಮಾಡ್ತೀವಿ, ಮಾಡೋಣ ಅಂತ ಯಾಕೆ ಪೋಸ್ಟ್ಪೋನ್ ಮಾಡ್ತೀರಾ? ಯಾಕೆ ಅಂತ ಹೇಳಿದ್ರೆ, ಈಗ ಮಾಡದೇ ಇರೋದು ಮುಂದಿನ ಜನ್ಮದಲ್ಲ ನೋಡ್ಕೊಳ್ಳೋಣ, ಮುಂದಿನ ಜನ್ಮದಲ್ಲಿ ಒಳ್ಳೆ ಗಂಡ ಸಿಗ್ಲಿ, ಮುಂದಿನ ಜನ್ಮದಲ್ಲಿ ನನಗೆ ಭಕ್ತಿ ಹೆಚ್ಚಾಗಿರ್ಲಿ, ನನಗೆ ದುಡ್ಡು ಕಾಸು ಜಾಸ್ತಿ ಬಂದ್ರೆ ನಾನು ದಾನ ಮಾಡ್ತೀನಿ, ಇವೆಲ್ಲ ಬೇಡ. ಇವಾಗ ನಿಮ್ಗೆ ಏನು ಅವಕಾಶ ಇದೆಯೋ ಅದ್ರಲ್ಲೇನು ಒಳ್ಳೇದ್ ಮಾಡಕ್ಕಾಗುತ್ತೋ ಅದನ್ನ ಮಾಡಿ ಅಂತ ಹೇಳ್ತಾರೆ. ಅದೇ ತರ ಇಲ್ಲಿ ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ತಾನೇ ತನಿ ತೋನ್ರಲ್, ಯಾರ ಸಹಾಯವೂ ಇಲ್ಲದೆ ಏಕಾಏಕಿ ಒಬ್ಬನೇ ಸರ್ವಸ್ಮಾತ್ಪರ ಒಂದ್ರಂ ದೇವಂ ಮತ್ತು ಯಾವುದು ಇಲ್ಲ ಅಂದ್ರೆ ಅಂತ ಹೇಳ್ತಾರೆ. ಯಾವಾಗ ಅಂದ್ರೆ ಏನು ಇರ್ಲಿಲ್ಲಂತೆ ಅಲ್ಲಿ ಇಡೀ ಜಗತ್ತಲ್ಲಿ ಯಾವುದು ಇರ್ಲಿಲ್ಲ, ಯಾವ ದೇವತೆಗಳು ಇರ್ಲಿಲ್ಲ, ಗಾಳಿ ಬೆಳಕು ನೀರು ಏನು ಇರ್ಲಿಲ್ಲ, ಯಾವ ತತ್ವ ಇರ್ಲಿಲ್ಲ.
ಆವಾಗ ಭಗವಂತ ಒಬ್ಬನೇ ಇದ್ದಂತೆ, ಆಲೆಲೆ ಮೇಲೆ ಮಲ್ಕೊಂಡಿದ್ದಂತೆ. ಅವನಿದ್ದಾಗ ಅವನು ತಾನೇ ತನಿ ತಗೊಂಡ್ರಲ್ಲ ಅಲ್ಲಿ ಪ್ರಕಟವಾಗಿರ್ತಾನೆ. ಅಲ್ಲಿಂದ ಶುರು ಮಾಡ್ತಾನೆ ಅವನ್ನೆಲ್ಲ, ಸರ್ವೇಶ್ವರ ಎಲ್ಲವನ್ನ ಸೃಷ್ಟಿ ಮಾಡಕ್ಕೆ ಶುರು ಮಾಡ್ತಾನೆ. ತನಿ ತೋன்ற ತನ್ನಳಪ್ಪು ಒಂದ್ರಿಲ್ಲಾದಾನ್. ತನ್ನಳಪ್ಪು ಒಂದ್ರಿಲ್ಲಾದಾನ್ ಅಂದ್ರೆ ಅವನಿಗೆ ಸಮನು ಯಾರು ಇಲ್ಲ, ಅಭ್ಯಧಿಕರು ಯಾರು ಇಲ್ಲ. ನ ಸಮ ಅಭ್ಯಧಿಕ ಅಂತ ವೇದಗಳಲ್ಲಿ ಮತ್ತೆ ಭಗವದ್ಗೀತೆಯಲ್ಲೆಲ್ಲ ಹೇಳ್ತಾರಲ್ಲ. ಏನಂತ ಹೇಳಿದ್ರೆ ಅವನು ತರ ಇನ್ನೊಬ್ಬ ಇಲ್ಲ ಅಂತ. ಅದಕ್ಕೆ ತಾನೇ ದೇವಕಿಗೆ ಕೃಷ್ಣ ಚತುರ್ಭುಜ ಒಂದಿಗೆ ಹುಟ್ಟದ ಯಾಕೆ ಕಾರಣ ಅಂತ ಹೇಳಿದ್ರೆ ನಿನ್ ತರಾನೇ ಇರೋ ಮಗುಬೇಕು ಅಂತ ಕೇಳಿದ್ಲಲ್ಲ. ನನ್ ತರಾನೇ ಬೇರೆ ಎಲ್ಲೂ ತಗೊಂಡ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ, ಅದಕ್ಕೆ ನಾನೇ ಬಂದೆ ಅಂತ. ಅವನು ತನ್ನಳಪ್ಪು ಇಲ್ಲ, ಅವನಿಗೆ ಸಮ ಯಾರು ಇಲ್ಲ. ಪಿರರ್ಗಳಕ್ಕೆ ತೋಂಡ್ರು ಅಂತ ಹೇಳಿದ್ರೆ ಈ ಎಲ್ಲ ಜೀವಾತ್ಮಗಳಿಗೆ ಒಂದು ಕರೆ ಕಾಣ್ಬೇಕು, ಅವುಗಳೆಲ್ಲ ಮೋಕ್ಷ ಆಗ್ಬೇಕು ಅಂತ ಹೇಳಿದ್ರೆ ಅವಕ್ಕೆ ಒಂದು ಜನ್ಮ ಕೊಡ್ಬೇಕು. ಜನ್ಮ ಕೊಟ್ರೆ ಅದಕ್ಕೆ ಅನ್ನ ಆಹಾರ ಎಲ್ಲ ಸೃಷ್ಟಿ ಮಾಡ್ಬೇಕು. ಅದಕ್ಕೆ ಪರಪ್ಪಿನ ಎಲ್ಲವನ್ನು ಹರಡಾಗಿ ಅನೇಕ ಏಕೋ ಅವನೇ ಬಹುದಾ ಪ್ರಜಾಯೇತಿ ಅಂತ ಹೇಳ್ತಾರಲ್ಲ ವೇದಗಳಲ್ಲಿ. ಆತರ ಅನೇಕ ವಸ್ತುಗಳನ್ನ, ಅನೇಕ ಮನುಷ್ಯರನ್ನ, ಪ್ರಕೃತಿಯನ್ನ ಎಲ್ಲ ಪ್ರಕೃತಿಯ ಸಹಾಯದಿಂದ ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ. ಮೇನ್ಲಿ ಕಾರ್ಬೋಹೈಡ್ರೇಟ್ ಏನಪ್ಪಾ ಅನ್ನಂ, ಎಲ್ಲದಕ್ಕೂ ತಿನ್ನಕ್ ಬೇಕಲ್ಲ, ಪ್ರಾಣಿಗಳಿಗೂ ಬೇಕು ಮನುಷ್ಯರಿಗೂ ಬೇಕು. ಅದಕ್ಕೆ ಎಲ್ಲ ಅವಕಾಶವನ್ನು ಕೊಡ್ತಾನೆ. ಗಿಡ ಸಸ್ಯಗಳ ಮೂಲಕ ಎಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋ ತರ ಮಾಡಿ ಎಲ್ಲಕ್ಕೂ ಒದಗಿಸ್ತಾನೆ. ಅದು ಒದಗಿಸಿ ಅಕಸ್ಮಾತ್ ಅವನೇನಾದ್ರೂ ಇಳೈಕಿಲ್ ಇದೆಲ್ಲ ಸೃಷ್ಟಿ ಮಾಡೋದಕ್ಕ ಬೇಜಾರು ಸುಸ್ತು ಅಂತ ಏನಾದ್ರೂ ಕಳಚ್ಕೊಂಡು ಒಂದ್ ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅವ್ರು ಸಪ್ಪ ಅಂತ ನಾವೇನ್ ಮಾಡ್ತೀವಿ, ಒಂದ್ ಸ್ವಲ್ಪ ಕೆಲಸ ಮಾಡ್ತೀವಿ, ಮಾಡಿದ ತಕ್ಷಣ ಅಯ್ಯೋ ಸ್ವಲ್ಪ ರೆಸ್ಟ್ ತಗೋಬೇಕಪ್ಪ ಆಗೋದೇ ಇಲ್ಲ ಅಂತ ಏನಾದ್ರು ಹಂಗ ಮಾಡ್ಬಿಡ್ತೀವಲ್ಲ. ಆತರ ಭಗವಂತ ಏನಾದ್ರು ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ತಾನೇ ಇದು ಇಳೈಕಿಲ್ ಪಾರ್ಕಿ ಮೇಳ ತಲೆಕೆಳಗಾಗ್ಬಿಡತ್ತೆ ಭೂಮಿ ಎಲ್ಲ, ತಲೆಕೆಳಗಾಗ್ಬಿಡತ್ತೆ. ಆತರ ಅವನೇನಾದ್ರು ರೆಸ್ಟ್ ತಗೊಂಡ್ರೆ ಏನಾಗತ್ತೆ ಅಂದ್ರೆ ಭೀಷಾಸ್ಪಾತ್ವಾತಃ, ಗಾಳಿ ಭಗವಂತನಿಗೆ ಹೆದರ್ಕೊಂಡು ಬೀಸ್ತಾ ಇದ್ದಾನೆ. ಭೀಷೋದೇತಿ ಸೂರ್ಯ ವೇದದಲ್ಲಿ ಹೇಳ್ತಾರೆ. ಭಗವಂತನಿಗೆ ಹೆದರ್ಕೊಂಡು ಕರೆಕ್ಟ್ ಆಗಿ ಸೂರ್ಯೋದಯ ಆಗತ್ತೆ, ಮಳೆ ಬರುತ್ತೆ, ಬೆಳೆ ಆಗತ್ತೆ, ಎಲ್ಲರಿಗೂ ಆಗತ್ತೆ. ಅಕಸ್ಮಾತ್ ಅವನೇ ನಾನ್ ರೆಸ್ಟ್ ತಗೋತೀನಿ ಅಂತ ರೆಸ್ಟ್ ತಗೊಂಡ್ಬಿಟ್ರೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ, ತಲೆ ಕೀಳಾಗ್ಬಿಡತ್ತೆ. ಮೀಂಡು ಅಮೈಪಾನ ಮತ್ತೆ ಅವನು ಸೃಷ್ಟಿ ಮಾಡದೆ ಹೋದ್ರೆ ಸುಮ್ಮನೆ ಸುಸ್ತು ಅಂತ ಹಾಗೆ ಕೂತ್ಕೊಂಡ್ಬಿಟ್ರೆ ಅಳಕಿರ್ಪಾರ್ ಪಾರಿನ್ ಮೇಲ್ ಅಲ್ಲಿ ಯಾರ್ ತಾನೇ ಭೂಮಿ ಮೇಲೆ ಇರಕ್ಕಾಗತ್ತೆ? ಯಾರು ಇರೋದಿಲ್ಲ. ಅವನು ಸೃಷ್ಟಿ ಮಾಡದೆ ಹೋದ್ರೆ ಇದನ್ನ ಕಂಟಿನ್ಯೂಸ್ ಪ್ರೋಸೆಸ್ ಆಗಿ ಇಟ್ಕೊಂಡಿದ್ದಾನೆ ಎಲ್ಲಾರ್ಗು. ಅದಾಗದೆ ಹೋದ್ರೆ ಯಾರು ಈ ಭೂಮಿ ಮೇಲೆ ಏನೇ ಇರಲ್ಲ. ಅಜಾಯಮಾನೋ ಬಹುಧಾ ವಿಜಾಯತೆ, ಅವ್ನು ಮಾತ್ರ ಏನೋ ಹುಟ್ಟೋದಿಲ್ಲ, ಆದ್ರೆ ಅವನು ಎಲ್ಲವನ್ನೂ ಹುಟ್ಟಿಸ್ತಾನೆ. ಮಮ ಮಾಯಾ ದುರತ್ಯಯ ಭಗವದ್ಗೀತೆನಲ್ಲೂ ಹೇಳ್ತಾನೆ, ಇದನ್ನೆಲ್ಲ ನಾನೇ ಮಾಡಿದ್ದು. ಆದ್ರೆ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಪ್ರತಿಯೊಂದು ವಸ್ತು ಒಳಗೂ ನಾನೇ ಇದ್ದೀನಿ ಅಂತ ಹೇಳಿದ್ರೆ ಯಾರು ಒಪ್ಕೊಳ್ಳಿಲ್ಲ. ಹೆಂಗು ಮುಳನ್ ಕಣ್ಣ ನಿಂಗಿಲ್ಲಯ್ಯ ಅಂತ ಹೇಳ್ಬಿಟ್ಟು ಕೋಪ ಬಿಟ್ಕೊಂಡ್ಬಿಡ್ತಾನೆ ಯಾರೋ ಹಿರಣ್ಯಕಶಿಪು. ಅವನು ಹೆಂಗು ಮುಳನ್ ಕಣ್ಣ ಅಂತ ಹೇಳ್ತಾನೆ ಯಾರೋ ಪ್ರಹ್ಲಾದ. ಹೌದಾ, ಹಾಗಾದ್ರೆ ಇಲ್ಲಿವಲ್ಲ ಅಂತ ಕೇಳ್ತಾನಂತೆ. ಅಲ್ಲೂ ಇದ್ದಾನೆ, ನಿನಗ್ ಕಾಣಿಸಲ್ಲ ಅಷ್ಟೇ. ಪ್ರತಿಯೊಂದ್ರಲ್ಲೂ ಗಾಳಿಲೂ ಇದ್ದಾನೆ, ಬೆಳಕಲ್ಲೂ ಇದ್ದಾನೆ. ಪ್ರತಿಯೊಂದು ನಾವು ಏನ್ ನೋಡ್ತೀವಿ, ಮುಟ್ತೀವಿ, ಮೂಸ್ತೀವಿ, ತಿಂತೀವಿ, ಪ್ರತಿಯೊಂದು ಇದ್ರಲ್ಲೂ ಇದ್ದಾನೆ ಅಂತ ಹೇಳ್ತಾನೆ. ಅವನೇ ರಕ್ಷಕ. ಒಂದು ತಿಳ್ಕೊಳ್ಬೇಕು, ಈ ಪಾಶ್ರದಲ್ಲಿ ಈ ಅನ್ವಯ ಮತ್ತು ವ್ಯತಿರೇಕ ಅವುಗಳನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಒಂದು ಏನಪ್ಪಾ ಅಂದ್ರೆ ಅವನೇ ರಕ್ಷಕ, ಅದು ಅನ್ವಯ ಮಾಡ್ಕೋಬೇಕು. ಅವನಿಲ್ದೆ ಆಗೋದಿಲ್ಲ ಅಂತ, ಅವನಿಲ್ದೆ ಬೇರೆ ಯಾರ ರಕ್ಷಕ ಇಲ್ಲ, ವ್ಯತಿರೇಕ ಅದು. ಹಂಗೆ ಅವನಿಲ್ಲ, ಅವ್ನು ಮಾಡದೆ ಹೋದ್ರೆ ಆಗಲ್ವಾ ಅಂದ್ರೆ ಖಂಡಿತ ಆಗೋದಿಲ್ಲ ಅಂತ. ಅದು ವ್ಯತಿರೇಕ. ಎರಡನ್ನೂ ತೋರಿಸ್ಕೊಡ್ತಾರೆ ಇಲ್ಲಿ. ಅವನಿಲ್ದೆ ಬೇರೆ ಯಾರು ತಾನೇ ಇದನ್ನ ಮಾಡಲು ಸಾಧ್ಯ? ಇಷ್ಟು ದೊಡ್ಡ ಬೃಹತ್ತಾದ ಇಡೀ ಪ್ರಕೃತಿ ಮಂಡಲವನ್ನ ಇಡೀ ಇದನ್ನ ಮೇಂಟೈನ್ ಮಾಡಕ್ಕೆ ಬೇರೆ ಯಾರಿಗೆ ತಾನೇ ಸಾಧ್ಯ? ಯಾರಿಗೂ ಆಗಲ್ಲ. ಭೂಮಿ ನೆಟ್ಟಗಿರದೆ ಆಯಾ ಗ್ರಹಗಳು ಆಯಾ ಕಕ್ಷೆಯಲ್ಲಿ ಇದೆ, ನಮ್ಮ ಉಸಿರು ಒಳಗೆ ಹೋಗಿ ಹೊರಗಡೆ ಬರ್ತಾ ಇದೆ ಅಂದ್ರೆ ಅದು ಪರಮಾತ್ಮನೇ ಕಾರಣ. ಅವನು ಹೋದ ಅಂದ್ರೆ ಸತ್ತೇ ಹೋಯ್ತು ಅಂದ್ರೆ ಸತ್ತು ಹೋಗ್ತೀವಿ ಅಷ್ಟೇ ನಾವು. ಆ ಸತ್ಯ ಅಂತ ಹೇಳಿದ್ರೆ ಭಗವಂತ, ಅಂತರ್ಯಾಮಿ ಆಗಿರೋ ಭಗವಂತ ಕಳ್ಬಿಟ್ಟಾಕ ಎಲ್ಲ ನಾವು ಅಷ್ಟೇನೆ. ಆಮೇಲೆ ಬರೀ ಹೆಸರು ಏನಿರಲ್ಲ, ಬರೀ ಬಾಡಿ. ನಮ್ ಮೇಷ್ಟ್ರು ಯಾವಾಗ್ಲೂ ಹೇಳೋರು, ಶ್ರೀನಿವಾಸಾಚಾರ್ಯಂದು ಯಾರು ಕೂಡ್ಬೇಡ, ಬಾಡಿ ಒಂದದ ಅಂತ ಕೇಳ್ತಾರೆ ಅನ್ನೋರು. ಅವ್ರ ಪಾಪ ಅವ್ರ ಧರ್ಮಪತ್ನಿನೂ ಕ್ಲಾಸಲ್ಲಿ ಇರೋರು. ಸೊ ಎದೇನೋ ಎಕ್ಸಾಂಪಲ್ ಕುಡ್ಕಾದಿಂಗು ಅಂತ ಹೇಳೋರು ಪಾಪ. ಹಾಗೆ ಆತರ. ಆದ್ರೆ ಇದು ವಾಸ್ತವ. ಅಯ್ಯೋ ಅಲ್ಲೇನ ಅವ್ರು ಹೇಳೋರು, ಅದೇನು ಇದು ಸಾವನ್ನ ಪ್ರೇಮೇವ ಅತಿಥಿ ತರ ಸ್ವೀಕಾರ ಮಾಡ್ಬೇಕು. ತುಂಬಾ ಎಲ್ಲ ಒಳ್ಳೆ ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ಟವರು, ಪ್ರಾತಸ್ಮರಣೀಯ ವ್ಯಕ್ತಿಯವರು. ಹಾಗಾಗಿ ಇದು ಅನ್ವಯ ವ್ಯತಿರೇಕಗಳೆಲ್ಲ ಈ ಪದ್ಯದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮುಂದಿನ ಹಾಡು ನೋಡೋಣ.
ആരാനും മാതാനും ആരാനും മാതാനും ചെയ്യാഹലിടത്തെ അഹല്ലിടத்தை ஆராய்ந்து அது திருத்தலாவதே ஆராய்ந்து அது திருத்தலாவதே சீரார் மலத்தலைவன் துன்பத்தை மாத்தினேன் சீரார் மனத்தலைவன் துன்பத்தை மாத்தினேன் வானோரினம் தலைவன் கண்ணனால் யான் வானோரினம் தலைவன் கண்ணனால் யான் ஆரானும் மாதானும் செய்யாகலிடத்தை ஆராய்ந்து அது ತಿರುತ್ತಲಾಹಮೇ ಲಾವದೆ ಶೀ ಲಾಹಮೇನೆ ಅದು ಅರ್ಥ ಅದೇನೆ ಎಲ್ರೂ ನಾವು ತಿದ್ದಕ್ಕಾಗತ್ತಾ ಆಗೋದಿಲ್ಲ. ಎಷ್ಟೋ ಜನ ಈ ಸಮಾಶಾನದಲ್ಲಿ ಏನಿದೆ ಬರನ್ಯಾಸದಲ್ಲಿ ಏನಿದೆ ಅಂತಾರೆ. ಬೇಡ ಬಿಡಿ, ನೀವೇನು ಅಷ್ಟು ದೂರಕ್ಕೆ ಹೋಗಿ ಅವ್ರ ತಲೆ ಒಳಗೆ ವಿಷಯ ಹಾಕಿ ಅವ್ರು ಅದನ್ನ ಮಾಡ್ಕೋಬೇಕು ಅಂತ ಏನಿಲ್ಲ. ಹೇಳೋಷ್ಟು ಹೇಳ್ಬೋದು, ಅಷ್ಟಕ್ಕೂ ಅವ್ರು ತಿದ್ಕೊಳ್ಳೆ ಆದ್ರೆ ಬೇಡ. ಯಾಕಂದ್ರೆ ಅವ್ರ ಕರ್ಮ ಹಾಗೆ ಇದೆ, ಹೀಗೆ ಇದ್ದು ಇಲ್ಲೇ ಇನ್ನು ಅನೇಕ ಜನ್ಮಗಳನ್ನ ತಗೊಳ್ಬೇಕು, ಒತ್ತಾಡ್ಬೇಕು ಭೂಮಿನಲ್ಲಿ ಅಂತ ಇದ್ರೆ ನಾವು ಏನು ಮಾಡಕ್ಕಾಗಲ್ಲ. ಅದನ್ನೇ ಇಲ್ಲಿ ಹೇಳೋದು. ஆராய்ந்து அது திருத்தலாவதே சீரார் மனத்தலைவன் துன்பத்தை மாத்தினேன் வானோரினம் தலைவன் கண்ணனால் யான் ஆரானும் மாதானும் செய்ய அகல்லிடத்தை ஆராய்ந்து அது திருத்தலாவதே சீரார் மனத்தலைவன் துன்பத்தை மாத்தினேன் வானோரினம் தலைவன் கண்ணனால் யான். ಭಗವಂತ ಎಷ್ಟೆಲ್ಲ ಕೆಲಸ ಮಾಡಿ ಎಷ್ಟೆಲ್ಲ ಸೃಷ್ಟಿ ಮಾಡಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಬಂದು ಕೂಲಾಗಿ ಅಂದ್ರೆ ನಿಧಾನವಾಗಿ ಶಾಂತವಾಗಿ ಯೋಚನೆ ಮಾಡಿ ನಮ್ಮ ಜೀವನಕ್ಕೆ ಉಜ್ಜೀವನಕ್ಕೆ ಒಂದು ಮಾರ್ಗವನ್ನ ಕಂಡುಹಿಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಏರ್ಪಡಿಸಿದಾನಂತೆ. ಇದು ಏರ್ಪಡಿಸಿರೋದು ಎಲ್ಲಿ ಅಂದ್ರೆ ಇದನ್ನೇ ತಿರುವಿರತನದಲ್ಲಿ 26ನೇ ಪಾಶದಲ್ಲಿ ತುಂಬಾ ಚೆನ್ನಾಗಿ நம்மாழ்வாರೇ ಹಾಡಿದ್ದಾರೆ. வணங்கும் துறைகள் பல பல ஆக்கி மதிவிகல்பால் பிணங்கும் ಸಮಯங்கள் ಪಲ ಪಲ ಆಕಿ. ಅಲ್ಲಿ ಇದೇ ತರ ಹೇಳ್ತಾರೆ. ಎಲ್ಲ ಪ್ರತಿಯೊಬ್ಬರಿಗೂ ಏನು ಬೇಕು ಅನ್ನ ಆಹಾರಗಳು, ಜಲಚರಗಳಲ್ಲಿ ಜಲದಲ್ಲೇ ಸಿಗೋ ತರ ಆಹಾರ ಒದಗಿಸಿದ್ದಾನೆ. ಹಾರಾಡೋ ಪಕ್ಷಿಗಳಿಗೆ ಮೇಲೆ ಆಕಾಶದಲ್ಲೇ ಆಹಾರ ಸಿಗೋ ತರ ಒದಗಿಸಿದ್ದಾನೆ. ಕ್ರಿಮಿಕೀಟಗಳೆಲ್ಲ ಮರದಲ್ಲಿ ಇರುತ್ತೆ, ಅದನ್ನೇ ತಿನ್ಕೊಳ್ಳೋ ತರ ಎಲ್ಲ ಭೂಮಿ ಮೇಲೆ ಓಡಾಡೋರ್ಗೆ ಅಲ್ಲೇ ಆಹಾರ ಒದಗಿಸಿದ. ಪ್ರತಿಯೊಬ್ಬರಿಗೂ ಎಲ್ಲವನ್ನು ಮಾಡಿದ್ದಾನೆ. ಆದ್ರೂ ಈ ಸ್ವಾತಂತ್ರ್ಯ ಕೊಡೋದ್ರಿಂದ ನಮಗೆ ನಾವು ಎಷ್ಟು ಮಾತಾಡ್ತೀವಿ ನೋಡಿ, ಇದು ಇವನೇನು ಅವನೇನು ಅದು ಅವ್ರ ದೇವರಿಂದ ಏನಾಗ್ಬೇಕಾಗಿದೆ, ದೇವ್ರನ್ನೊಬ್ಬ ಇಲ್ಲ ಅಂತ ಆಸ್ತಿಕರಾಗ್ಬಿಟ್ಟು ಏನೇನೋ ಮಾತಾಡಕ್ ಶುರು ಮಾಡ್ತಲ್ಲ. ಅವುಗಳನ್ನ ಉತ್ತರಿಸ್ಬೇಕಾದ್ರೆ ಏನ್ ಮಾಡ್ಬೇಕು, ಈ ವಿರೋಧಿಗಳೆಲ್ಲ ನಮ್ಗೆ ಹೋಗ್ಬೇಕು. ವಿರೋಧಿ ಗುಣ, ಭಗವಂತನ ಇಲ್ಲ ಅನ್ನೋದು, ಅಸ್ತಿತ್ವವನ್ನು ಒಪ್ಕೊಳ್ದೇ ಇರೋದು, ಇದೆಲ್ಲನೇ ನಮಗೆ ತಡೆಯಾಗಿರೋದು. ಭಗವಂತನ ಹತ್ರ ಹೋಗಿ ಮೋಕ್ಷದಲ್ಲಿ ಒಳ್ಳೆಯದನ್ನ ಅನುಭವಿಸಕ್ಕೆ ನಮಗೆ ತಡೆಯಾಗಿರೋದು ಅಂದ್ರೆ ಇವೆಲ್ಲನೇ. ಅತಿನಿವಾಸಿ ಹೇಳ್ತಾರೆ, ಓಹೋ ಉಲಹಿಯಲ್ವೇ ಅಂತಾರೆ. ಓಹೋ ಏನ್ ಮಾಡೋದು, ನೋಡ್ತಾ ಇರ್ತಾರಂತೆ ಎಲ್ಲ. ಏನ್ ಮಾಡಿದ್ರು ಇಷ್ಟು ಜನ ಎಲ್ಲಾರು ಹೋಗಿ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಕೆಲವರು ಹೋಗಲೇ ಇಲ್ಲ, ಅದ್ರ ಹಾಗೆ ದಾಟ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ಮಾಡೋದು ಅಂದ್ರೆ ಇದು ಉಲಹಿಯರ್ಕೆ ಅಷ್ಟೇ, ನ್ಯಾಚುರಲ್, ಅದು ಅವ್ರವ್ರ ಸ್ವಭಾವ. ಅದಕ್ಕೆ ಏನ್ ಮಾಡಕ್ಕಾಗೋದಿಲ್ಲ. ಆದಾನು ಮಾರಾನು ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಶಯ್ಯ ಹಲಿಡತ್ತೆ, ಎಲ್ರೂ ನಾವು ತಿದ್ದಕ್ಕಾಗಲ್ಲ, ಎಲ್ಲರನ್ನೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಯೋಗ ಇದ್ರೆ ಅವ್ರಿಗಾಗತ್ತೆ ಅಷ್ಟೇನೆ. ಅದನ್ನ ಆರಾಧ್ಯ ಅದು ತಿರುತ್ತಲಾವದೆ. ಎಲ್ಲಾರು ಎಷ್ಟು ಜೀವಕೋಟಿಗಳಿವೆ, ಅವುಗಳನ್ನೆಲ್ಲ ಆರಾಯ್ದು ರಿಸರ್ಚ್ ಮಾಡಿ ಇದಕ್ಕೆ ಯಾವ್ದಕ್ಕಿದೆ ಈ ತರ ಈ ಬುದ್ಧಿ ಬಂತು ದುರ್ಬುದ್ಧಿ, ಇದು ಯಾಕೆ ಈ ತರ ಯೋಚನೆ ಮಾಡ್ತಾ ಇದೆ ಅಂತ ಆಗೋದಿಲ್ಲ. ಕೇವಲ ಭಗವಂತನ ಕೈಲಾಗುತ್ತೆ. ಅದಕ್ಕೆ ಕರ್ಮಕ್ಕೆ ಬಿಟ್ಬಿಡ್ತಾನೆ. ಅವ್ರು ಮಾಡೋ ಕರ್ಮಗಳು ಅಲ್ಲಿ ಹೋಗಿ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಅದ್ರ ಪ್ರಕಾರ ಅವ್ರಿಗೆ ಇನ್ನೊಂದು ಜನ್ಮ ಸಿಗ್ತಾ ಇರುತ್ತೆ. ಎಲ್ಲರನ್ನು ಮಾನಿಟರ್ ಮಾಡ್ಬೇಕಾದ್ರೆ ಯಾವ್ದಾರ ಒಂದು ಮೆಷಿನರಿ ಬೇಕಲ್ಲ, ಆ ಮೆಷಿನರಿನೇ ಕರ್ಮ. ಅದು ವರ್ಕ್ ಆಗ್ತಾ ಇರುತ್ತೆ ಅಷ್ಟೇನೆ. ಅದು ಹಂಗೆ ಅದನ್ನ ಮಾಡ್ಬಿಟ್ರೆ ಶೀರಾರ್ ಮನೈ ತಲೈವನ್ ತುನ್ಬತ್ತೆ. ಏನ್ ಮಾಡ್ತಾನೆ ಇವನು, ನಮಗೆ ಕಷ್ಟಗಳಿರುತ್ತಲ್ಲ ಅವನ್ನೆಲ್ಲ ಎಲ್ಲವನ್ನ ಸರಿಪಡಿಸ್ತಾನಂತೆ. ಅದನ್ನ ನಾನು ಆ ಮಾರ್ಗವನ್ನ ಅನುಸರಿಸಿದೆ. ಭಗವಂತನ ಆಶ್ರಯಿಸೋದ್ರಿಂದ
ನಮ್ಮ ಕಷ್ಟಗಳನ್ನೆಲ್ಲ ತುಲ್ಪಂ ಅಂದ್ರೆ ಕಷ್ಟ, ಅವುಗಳನ್ನ ಮಾತಿನೇ ಬೇರೆ ನನಗೆ ನನ್ನಿಂದ ಬೇರ್ಪಡಿಸ್ಕೊಂಡೆ ಅಂತ ಮನಸ್ಸಲ್ಲಿ ಕೆಟ್ಟಗಳನ್ನ ಭಗವಂತನ ಅಲ್ಲಿ ಸ್ಥಾಪನೆ ಮಾಡಿ ಪಾಪಗಳನ್ನ ಓಡಿಸಿದ್ರಲ್ಲ ಆ ತರ ಈ ತುಲ್ಪಗಳನ್ನ ತನ್ನಿಂದ ದೂರ ಮಾಡ್ಕೊಳ್ತಾರೆ. ವಾನೋರ್ ಇನಂ ತಲೆವನ್ ಎಲ್ಲ ನಿತ್ಯ ಸೂರಿಗಳಿಗೂ ಅಮರರಿಗೂ ಎಲ್ಲ ತಲೆವನ್ ಯಾರಪ್ಪ ಅಂದ್ರೆ ಪರಬ್ರಹ್ಮ ವಸ್ತು ಕಂಡನ ಅವನೇ ಕೃಷ್ಣ. ನಾನು ಯಾರು ನನಗೆ ಯಾರಿಂದ ನಿಮ್ಗೆ ಇವೆಲ್ಲ ಹೋಯ್ತು, ಯಾರಲ್ಲಿ ನೀವು ಶರಣಾದ್ರಿ ಅಂತ ಹೇಳಿದ್ರೆ ಇವ್ರು ಹೇಳ್ತಾರೆ ವಾನೋರ್ ತಲೈವನ್, ಇವನೇ ಪರಬ್ರಹ್ಮ ವಸ್ತು ನಾರಾಯಣ, ಶ್ರೀಮನ್ ನಾರಾಯಣ, ಅವನಿಗೆ ಆಶ್ರಯ ಮಾಡ್ಕೊಳ್ಳೋದ್ರಿಂದ ನನಗೆ ಇವೆಲ್ಲ ಸಾಧ್ಯವಾಯ್ತು ಅಂತ ಹೇಳ್ತಾರೆ. ಜಾಯಮಾನ ಕಟಾಕ್ಷ ಇಲ್ಲದೆ ಇರೋರಿಗೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಭಗವಂತ ಹುಟ್ಟದಾಗ ಜಾತಸ್ಯ ಈ ಮರಣಂ ಧ್ರುವ ಅವತ್ತು ಹೇಗೆ ಹೇಳ್ತಾರೋ, ಹುಟ್ಟಿದ ತಕ್ಷಣ ಕಿಟಕಿ ಸ್ಟಾರ್ಟ್ ಆಗತ್ತೆ, ಹುಟ್ಟದಾಗಿಂದ ಯಾವಾಗ ಸಾಯ್ತೀವಿ ಅನ್ನೋದು ಅವಾಗಲೇ ನಿಶ್ಚಯ ಆಗ್ಬಿಡುತ್ತೆ. ಅದೇ ತರ ಹುಟ್ಟವಾಗ ಭಗವಂತ ನಮ್ಮನ್ನ ಒಂದ್ ಕಡೆಗಿಂದ ನೋಡದೆ ಹೋದ್ರೆ ನಮ್ಗೆ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ಜಾಯಮಾನ ಕಟಾಕ್ಷ ಇಲ್ಲದೆ ಹೋದ್ರೆ ಅದಕ್ಕೆ ಆಳ್ವಾರ್ ಹೇಳ್ತಾರೆ ನಾವೇನು ಮಾಡಕ್ಕಾಗಲ್ಲ, ಇದನ್ನ ಅಷ್ಟೇ ಗಾನ್ ಕೇಸು ತಿದ್ದಕ್ಕಾಗಲ್ಲ ಅಂತ. ಮುಂದಿನ ಹಾಡುಗೋಣ. ಯಾನೊಮ್ಮೆನ್ನೆಂಜು யானும் என் நெஞ்சு இசைந்தொழிந்தோம் வல்வினையை இசைந்தொழிந்தோம் வல்வினையை காணும் மலையும் புகக்கடிவான் காணும் மலையும் புகக்கடிவான் தானோர் இருளன்னமாமேனி தானோரிருளன்னமாமேனி எம்மிரையார் தந்த எம்மிரையார் தந்தா அருளென்னும் தண்டாலடித்து என்னும் தண்டாலடித்து யாரும் என் நெஞ்சும் இசைந்தொழிந்தோம் வல்வினையே காணும் மலையும் புகக்கடிவான் தானோரிருளன்னமாமேனி எம்மிரையார் தந்த அருளென்னும் தண்டாலடித்து. யானும் என் நெஞ்சு இசைந்தொழிந்தோம் வல்வினையை காணும் மலையும் புகக்கடிவான் தானோரிருளன்னமாமேனி எம்மிரையார் தந்தா அருள் என்னும் தண்டாலடித்து. ಇದು ಹೇಗೆ ಅಂದ್ರೆ, ನಾನು ಉದ್ಧಾರ ಆಗ್ಬಿಟ್ಟೆ, ನನಗೆ ಸೌಖ್ಯ ಸಿಕ್ಬಿಡ್ತು, ಭಗವಂತ ಅರ್ಥ ಆಗೋಯ್ತು. ಹೇಗೆ ಅಂತ ಹೇಳಿದ್ರೆ ಯಾನೊಮ್ಮೆನ್ನೆಂಜುಂ ಇಸೈಂದೊಡಿಂದೋ, ನನ್ನ ಮನಸ್ಸು ನಾನು ಒಟ್ಟಿಗೆ ಜಾಯಿಂಟ್ ವೆಂಚರ್ ಮಾಡ್ಬಿಟ್ವಿ, ಒಪ್ಕೊಂಡ್ವಿ, ಒಂದ್ ಸಂಧಾನಕ್ಕೆ ಬಂದ್ವಿ. ನೋಡು, ನೀನು ಏರ್ಗಿಳೀತು ಅಂದ್ರೆ ಕೋಣ ನೀರ್ಗಿಳೀತು ಅಂತ ಬೇರೆ ಬೇರೆ ಕಡೆ ಎಳಿಬೇಡ, ನಾನು ಭಗವಂತನ ಧ್ಯಾನ ಮಾಡ್ಬೇಕು, ನೀನು ನನಗೆ ಸಹಾಯ ಮಾಡ್ಬೇಕು ಅಂತ ಹೇಳಿದೆ. ಮನಸ್ಸು ಓಕೆ ಅಂತ ಅದು ನನ್ನ ಜೊತೆಗೆ ಸೇರ್ಕೊಂಡ್ಬಿಡ್ತು, ನನ್ನ ಜೊತೆಗೆ ಹಾತ್ ಮಿಲಾವ್ ಅಂತ ಹೇಳ್ತಾರಲ್ಲ, ಅದ್ರ ಕೈ ಸೇರಿಸ್ತು ಅಂತ. ಅದರಿಂದ ಏನಾಯ್ತು ಅಂದ್ರೆ ವಲ್ವಿನಯೇ, ಬಲಿಷ್ಠವಾದ ಪಾಪಗಳೆಲ್ಲ ಇತ್ತಲ್ಲ ಅದನ್ನ ನಾವು ಓಡಿಸ್ಬಿಟ್ವಿ. ಎಲ್ಲಿಗೆ ಅಂತ ಹೇಳಿದ್ರೆ ಕಾನು ಮಲೆಯಂ ಪುಹಕ್ಕಡಿವಾನ್, ಕಾಡು ಓಡಿಸ್ಬಿಟ್ರಂತೆ. ಊರಿಂದ ಕಾಡಿಗೆ ಬೆಟ್ಟಕ್ಕೆ ಆ ಕಡೆ ಎಲ್ಲ ಓಡಿಸ್ಬಿಟ್ರಂತೆ. ಹೆಂಗ್ ಓಡಿಸಿದ್ರು ಅಂತ ಹೇಳಿದ್ರೆ ಈರುಳನ್ನ ಮಾಮೇಲಿ ಕಪ್ಪಗಿದ್ನಲ್ಲ, ಕಪ್ಪು ಬಣ್ಣಕ್ಕೆ ಭಗವಂತ ಇದ್ನಲ್ಲ, ಅವನು ಕೃಪೆ ಅನ್ನೋ ಒಂದು ದಂಡ ಕೊಟ್ಟನಂತೆ. ಅರುಳೆನ್ನೊಂ ತಂಡಾಲಡಿತ್ತೆ, ಅವನ ಕೃಪೆ ಅನ್ನೋ ಒಂದು ಕೋಲನ್ನ ನಮ್ಗೆ ಕೊಟ್ಟ. ಆ ಕೋಲನ್ನ ಉಪಯೋಗಿಸ್ಕೊಂಡು ಈ ವಲ್ವಿನೆಯನ್ನೆಲ್ಲ ಹೊಡೆದು ಚೆನ್ನಾಗಿ ಕಾಡು ಪಕ್ಕ ಓಡಿಸ್ಬಿಟ್ವಿ. ನಾವು ಅದರಿಂದ ಪಾರಾದ್ವಿ, ಇನ್ನು ನಮ್ಗೆ ಅದ್ರ ಕಾಟ ಇಲ್ಲ, ನಮ್ಗೆ ತುಂಬಾ ಸೌಖ್ಯವಾಗಿದ್ದೀವಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಇದನ್ನ ಪರ್ಸಾನಿಫೈ ಮಾಡಿದ್ದಾರೆ ಎಲ್ಲಾನು. ವಲ್ವಿನೈನ ಒಂದು ದುಷ್ಟಶಕ್ತಿ ತರ ಅದನ್ನ ಓಡಿಸ್ಬೇಕಾದ್ರೆ ಭಗವಂತನ ಕೃಪೆಯನ್ನ ಒಂದು ದಂಡ ಬೇಕು, ಅದು ನಮಗೆ ಸಿಕ್ತು. ಅದು ಹೇಗ್ ನಮ್ಗೆ ಸಿಕ್ತು ಅಂತ ಹೇಳಿದ್ರೆ ನನ್ನ ಮನಸ್ಸು ನಾನು ಒಂದಾಗಿ ಭಗವಂತನ ಕೇಳ್ಕೊಂಡಿದ್ದಕ್ಕೆ ನಮ್ಗೆ ಸಿಕ್ತು. ಮನಸ್ಸು ಬೇರೆ ಕಡೆ ಇದ್ದು ಕಾಯ ವಾಚ ಮನಸ್ಸ ಅಂತ ಇದೆ, ಇಲ್ಲ ತ್ರಿಕರಣ ಶುದ್ಧಿ ಇಲ್ಲದೆ ನಾವು ಭಕ್ತಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನನ್ನ ಮನಸ್ಸು ನನಗೆ ಜೊತೆ ಕೊಟ್ಟು ಈಶೆಯಿಂದ ಒಳಿಂದೋ, ರಾಗ ತಾಳ ಒಟ್ಟಿಗೆ ಇರ್ಬೇಕು ಅಂತಾರಲ್ಲ, ಆತರ ಈಶೆಯಿಂದ ಒಳಿಂದೋ ಆ ತರ ಹೋಗಿ ಭಗವಂತ ನಮಗೆ ಎಷ್ಟಿ ಅಂತ ಹೇಳಿದ್ರೆ ಇದು ಕೋಲು ಅರುಳೆನ್ನಂ ತಂಡದ ಅದನ್ನ ಕೊಟ್ಟ, ಅದರಿಂದ ಓಡಿಸ್ಬಿಟ್ವಿ ನಾವು ಅಂತ. ತುಂಬಾ ಚೆನ್ನಾಗಿದೆ ಹಾಡು. ಮುಂದಿನ ಹಾಡು ಹೋಗೋಣ. ಅಡಿಯಾಲ್ ಪಡಿ ಕಡಂದ, அடியால் படி கடந்த
ಮುತ್ತೋ ಅದನ್ರೇ ಮುತ್ತೋ ಅದನ್ನೇ முடியால் விஷம்பளந்த முத்தோ அளந்த முத்தோ நெடியாய் செறிகடல் தாழ் நிமித்து நெடியாய் செடி கழல் கல்தாள் நிமித்து நெடியாய் நெடியாய் ನಡಿಯೋನೆ ಅಂತ ಹೇಳ್ತಾರಲ್ಲ ಉಪಕಾರಕ ನಡಿಯಾಯ್ ನಡಿಯಾಯ್ ಶರಿಕಳಲ್ ನಡಿಯಾಯ್ ಅಂದ್ರೆ ಉಪಕಾರಕ ಅಂತ ಆಗುತ್ತೆ ಸುಂದರವಾಗಿರೋನು ಅಂತಾನು ಆಗುತ್ತೆ ನಡಿಯಾಯ್ ಶರಿಕಳಲ್ ತಾಳ್ ನಡಿಯಾಯ್ செடி கல்தாள் ಒಂದ್ ಮಾಡ್ಕೊಡೋದು ಒಂದು ಕಷ್ಟ ಅಲ್ಲ. ಒಂದು ಬಟ್ಟೆನೂ ಒಂದು ದಿವಸ ಒಂದ್ ಮಾಡಿ ಬಟ್ಟೆ ನೀವು ಒಗಿತೀಯ ಸರಿ. ಅವೆಲ್ಲ ಕರೆಕ್ಟ್ ಆಗಲ್ಲ. ಪಾತ್ರೆ ತೊಳೆದು ಗುಡ್ಸು ಮಾಡಕ್ಕೆ ದಯವಿಟ್ಟು ನೀವು ಆಡಿಯೋ ಆಫ್ ಮಾಡ್ಕೊಳ್ಳಿ. ಅದು ಯಾರು ಅಂತ ಗೊತ್ತಿಲ್ಲ, ನೋಡಿ ಆಫ್ ಮಾಡ್ಕೊಳ್ಳಿ. ಮೀನಾ ಕುಮಾರಿ, ಓಕೆ ಹೇಳಿ. ಪವಿತ್ರ, நெடியாய் செடி கழல் கல்தாள் நிமித்து ಅದು ಫುಲ್ ಹೇಳ್ಕೊಟ್ರ ಮಾಮಿ. சென்றுலகமெல்லாம் அரிகிலம் அல்நீ அளந்த அன்று. ಇದು ಹೇಳ್ಬೇಕಾಗಿತ್ತಾ? ನೋಡಿ ಅಲ್ಲಿ ಮಧ್ಯೆ ಹಂಗೆ ಹೊಟ್ಟೋಗುತ್ತೆ. ಹೇಳ್ಕೊಡ್ತೀನಿ. ಶರಿಕಳಲ್ ತಾಳ್ ನಿಮಿತ್ತು சென்றுலகெல்லாம் அருகிலுமால் நீ அளந்த அன்று. சென்றுலகமெல்லாம் அரிகிலம் அல்நீ அளந்த அன்று. அடியால் படி கடந்த முத்தோ அதன்றே முடியால் விஷும்பளந்த முத்தோ நெடியாய் செறிகடல் தாழ் நிமித்து சென்றுலகமெல்லாம் அருகிலம் மால் நீ அளந்த அன்று. ಮಾಮಿ ಇಲ್ಲಿ ನಡಿಯಾಯ್ ಸರಿ ಕಳಲ್ ಕಲ್ಲಿದೆ, ಕಲ್ ತಾಳಿದೆ. ಶರಿ ಕಳಲ್ಗಳ್ ಅಂತ, ಅದು ಗಾದು ಕಾಗ ಎರಡು ಒಂದೇ ಅಲ್ವಾ ತಮ್ಮ. ಕಳಲ್ಗಳ್ ಅಂತ ಹೇಳಿದ್ರೆ ಎರಡು ಕಾಲು ಅಂತ. ಕಳಲ್ ಅಂತ ಹೇಳಿದ್ರೆ ಇದು ಗೆಜ್ಜೆ ಕಟ್ಟಿರೋ ಕಾಲು. ಕಳಲ್ಗಳ್ ಅಂದ್ರೆ ಎರಡು ಕಾಲು ಅಂತ. ಕುಳಲ್ ಅಂದ್ರೆ ಕೂದ್ಲು, ಕುಳಲ್ ಅಂದ್ರೆ ಕೂದ್ಲು, ಕಳಲ್ ಅಂದ್ರೆ ಕಾಲು, ತಾಳ್ ಅಂದ್ರೆ ಕಾಲು. அடியால் படி கடந்த முத்தோ அதன்றே முடியால் ಕಳಲ್ಗಳಂದ್ರೆ ಗೆಜ್ಜೆ ಕಟ್ಟಿರೋ ಕಾಲು ಅಂತ. ತಾಳ್ ಅಂದ್ರೆ ಕಾಲು, ಕಳಲ್ ಅಂದ್ರೆ ಗೆಜ್ಜೆಗಳು. ಕಳಲ್ಗಳ್ ಅಂತ ಹೇಳಿದ್ರೆ ಗೆಜ್ಜೆಗಳನ್ನ ಕಟ್ಕೊಂಡಿರೋದು ಅಂತ. ಇಲ್ಲಿ ಕನ್ನಡದಲ್ಲಿ ಕಳಲ್ ಅಂತ ಬರುತ್ತೆ, ಕಳ್ಳಲ್ಲ ಅಲ್ಲ, ಕಳಲ್ಗಳ್. ಕಾಗ ಎರಡು ಒಂದೇ ಇರೋದ್ರಿಂದ ಅದ್ರ ಹೋಗ್ಬೇಕು. அடியால் படி கடந்த முத்தோ அதன்றே முடியால் விசும்பு அளந்த முத்தோ நெடியாய் செவி கழல்கள் தாழ் நிமித்து செவி கழல்கள் தாழ் நிமித்து சென்று உலகமெல்லாம் அருகிலம் அல்நீ அளந்த அன்று. ಈ ಮುತ್ತು ಪದಕ್ಕೆ ಎರಡು ಅರ್ಥ ಬರುತ್ತೆ. ಮುತ್ತು ಅಂತ ಹೇಳಿದ್ರೆ ಮೌಕ್ತಿಕ ಅಂತ ಮುತ್ತುಗಳಿದೆಯಲ್ಲ ಅದು. ಇನ್ನೊಂದು ಮುತ್ತು ಅಂತ ಹೇಳಿದ್ರೆ ಸಂತೋಷ. ಮುತ್ತು ಮುದ ಅಂತ ಹೇಳ್ತೀವಲ್ಲ, ಆ ವರ್ಡ್ ಮುದ ಬರುತ್ತೆ. ಇಲ್ಲಿ ಆತರ ಎರಡು ತರನೂ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಅಡಿಯಾಲ್ ಪಡಿ ಕಡೆಂದ ಒಂದ್ಸತಿ ಅಳ್ಕೊ ಅಂತ ಹೇಳಿದ ತಕ್ಷಣ ಅಳ್ಕೊಳ್ತಾನಲ್ಲ ಬಲಿಚಕ್ರವರ್ತಿಯಿಂದ. ಮಖದಲ್ಲಿ ಒಂದು ಮಂದಹಾಸ ಅಂತ, ಒಂದು ಖುಷಿ ಅವನಿಗೆ. ಮುತ್ತೋ ಅದಂದ್ರೆ ಆ ಸಂತೋಷ ಯಾರಿಗೆ ಕಾಣಿಸ್ಲಿಲ್ವಂತೆ, ಕವಿಗೆ ಮಾತ್ರ ಕಾಣಿಸ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಬಲಿಚಕ್ರವರ್ತಿ ತಲೆ ಬಗ್ಗಿಸ್ಕೊಂಡ್ಬಿಟ್ಟಿದ್ದ ಅವಮಾನದಲ್ಲಿ. ತಲೆ ಇನ್ನೊಂದು ಕಾಲು ಎಲ್ಲಿಡ್ಲಿ ಅಂದಾಗ ನೋಡ್ಲೇ ಇಲ್ವಂತೆ ಆ ಸಂತೋಷವನ್ನ. ಭಗವಂತನ ಮುಖದಲ್ಲಿರೋ ಸಂತೋಷವನ್ನ, ಅವನ ಕಣ್ಣನ್ನ ನೋಡ್ಬಿಟ್ಟಿದ್ರೆ ಬಲಿಚಕ್ರವರ್ತಿ ಎಂತ ಉದ್ಧಾರ ಆಗೋದ, ಅದನ್ನ ನೋಡ್ಲಿಲ್ಲ ಅವನು. ಯಾಕಂದ್ರೆ ಸಂಕೋಚದಿಂದ ತಲೆ ತಗ್ಗಿಸ್ಕೊಂಡು
ತಲೆಯನ್ನ ಬಗ್ಗಿಸ್ಕೊಂಡು ನನ್ನ ತಲೆ ಮೇಲೆ ಕಾಲಿಡಪ್ಪ ಅಂತ ಹೇಳಿ ಕೆಳಗಡೆ ನೋಡ್ತಾ ಇದ್ದ ಅವನು ನೋಡ್ಲಿಲ್ವಂತೆ. ನೋಡಿದ್ ಯಾರಪ್ಪ ಅಂದ್ರೆ ಕವಿಗಳು ಅವರದೇ ಹೇಳ್ತಾರೆ. ಆ ಮುದ ಆ ಸಂತೋಷ ಮುಖದಲ್ಲಿ ಇತ್ತಲ್ಲ ಅದನ್ನ ನೋಡಿದ್ರು ಅಂತ. ಮತ್ತೆ ಮುಡಿಯ ವಿಷಂ ಯಾರು ನೋಡಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ತ್ರಿವಿಕ್ರಮನಾಗಿ ಹಾಗೆ ಬೆಳೆದು ಬಿಟ್ನಲ್ಲ ಆ ಸ್ಪೀಡಲ್ಲಿ. ಆಳಿಯಳ ಶಂಗು ಬೆಲ್ಲು ಮೆಳ್ಳ ಅಂತ ಹಾಡ್ತಾರೆ ನಮ್ಮಾಳ್ವಾರು ಕೂಡ. ಆ ಸ್ಪೀಡಲ್ಲಿ ಬೇರೆ ಯಾರು ಅದ್ರ ಜೊತೆ ಹೋಗಕ್ಕಾಗ್ಲಿಲ್ಲ. ಆಡಿ ಶಂಕು ಮಾತ್ರ ಮೇಲೆ ಮೇಲೆ ಹೋಗ್ತಾ ಇತ್ತು ಅಷ್ಟೇನೆ. ಕೆಳಗಿದ್ದವ್ರಿಗೆಲ್ಲ ಮೇಲೆ ಏನ್ ನಡೀತಾ ಇದೆ ಅಂತಾನೂ ಗೊತ್ತಿರ್ಲಿಲ್ಲ. ಇನ್ನೊಂದು ಕಾಲ್ ಎಲ್ಲಿಡ್ಲಿ ಅಂದ್ರೆ ಹಾಗೆ ಎಕ್ಕೋ ಆಗ್ತಾ ಇತ್ತಂತ ಬಲಿ ಚಕ್ರವರ್ತಿಗೆ. ನನ್ ತಲೆ ಮೇಲೆ ಇಡೀ ಅಂತ ಹೇಳಿದಂತ. ಕೇಳಿಸುತ್ತಾ ಇಲ್ವಾ? ಅವ್ರು ಎಲ್ಲ ಹೋಗಿದಾರ, ಯಾರು ಏನು ಕಾಣಿಸ್ತಾನೆ ಇಲ್ಲ. ಅಲ್ಲಿ ಏನಾಗ್ತಾ ಇದೆ ಅಂತಾನೂ ಗೊತ್ತಿಲ್ಲ. ಅಷ್ಟು ಎತ್ತರಕ್ಕೆ ಬೆಳೆದಿದೆ ತ್ರಿವಿಕ್ರಮ ಅವತಾರದಲ್ಲಿ. ಸುಂದರವಾದ ಒಂದು ಸನ್ನಿವೇಶ. ಅವಾಗ ಆ ಕಾಲಿದೆಯಲ್ಲ ಕಳಲ್ಹಣ್, ಆ ಗೆಜ್ಜೆ ಕಿರ್ಗೆಜ್ಜೆ ಕಟ್ಕೊಂಡಿರೋ ಇದಂತ ಸುಂದರವಾದ ಆ ಕಾಲು ನಿಮಿತ್ತ ಅದ್ ಮಾಡಿದಾಗ ನಡಿಯಾಯ್ ಉಪಕಾರ ಮಾಡದಂತೆ. ಯಾರ್ಯಾರಿಗೆ ಉಪಕಾರ ಮಾಡದಂದ್ರೆ ಬಲಿ ಚಕ್ರವರ್ತಿಗೆ ಉಪಕಾರ ಮಾಡ್ದ, ನನ್ನ ಅಣ್ಣನಿಗೆ ಉಪಕಾರ ಮಾಡ್ದ, ನಮಗೆಲ್ಲ ಉಪಕಾರ ಮಾಡ್ದ, ಎಲ್ಲಾರ್ಗು ಉಪಕಾರ ಮಾಡ್ದ. ಅಷ್ಟೇ ಅಲ್ಲ, ಈ ಒಂದು ಅವತಾರದಲ್ಲಿ 3 ದೇವತೆಗಳಿಗೂ ಉಪಕಾರ ಮಾಡ್ದ. ಇಂದ್ರನಿಗೆ, ಚತುರ್ಮುಖ ಬ್ರಹ್ಮನಿಗೆ, ರುದ್ರನಿಗೆ ಏನಾದ್ರೆ ಅಲ್ಲಿಂದ ಬಂದ ಆ ಗಂಗೆ ಜಲ ತಲೆ ಮೇಲೆ ಬಿಟ್ಟಾಗ ಅವನು ಶಿವ ಆಗ್ತಾನೆ. ಅದೊಂದು ಎಲ್ಲ 3 ದೇವತೆಗಳಿಗೂ ಉಪಕಾರ ಮಾಡ್ದ. சென்றுலகமெல்லா மருகிலும் ஆழ்ந்த ಎಲ್ಲ ಯಾರು ಜಗತ್ತಿಗೆಲ್ಲ ಯಾರಪ್ಪ ಹೇಳಿದ್ರು ಡಂಗೂರ ಹಾಕೊಂಡು ಅಂತ ಹೇಳಿದ್ರೆ ಜಾಂಬವಂತ. ನಾನಿದ್ದೆ ಅವಾಗ 21 ಸಾರಿ ಡಂಗೂರ ಹಾಕಿ ಹೇಳಿದೆ ಇಡೀ ಜಗತ್ತು ತ್ರಿವಿಕ್ರಮನು ಯಾರಿಗೂ ಅಲ್ಲ ಅಂತ. ಆದ್ರೂ ಇವಾಗ್ಲೂ ಜಗಳ ಆಡ್ತಾನೆ ಇದ್ದಾರೆ, ನಂದು ನಿಂದು ಅಂತ. ಅದೇ ಅವ್ನು 21 ಸತಿ ಡಂಗೂರ ಹಾಕಿದ್ದು ಜಾಂಬವಂತ. ಅವನು ಹೇಳ್ತಾನೆ ಅರಿಹಿಲೋಮಾಲ್ ನೀ ಅಳಂದ ಅಂಡ್ರ. ಈ ವಿಚಿತ್ರವಾದ ಸಂಗತಿ, ಯಾರು ನೋಡದೆ ಇರೋಂತ ಒಂದು ಸಂಗತಿ. ಹೇಗೆ ಆಶ್ಚರ್ಯ. ಸಣ್ಣದಾಗಿ ವಾಮನನಾಗಿ ಬಂದು ತ್ರಿವಿಕ್ರಮನಾಗೋದು, ಮತ್ತೆ ಜಗತ್ತನ್ನೆಲ್ಲ ಒಂದೇ ಕ್ಷಣಕ್ಕೆ ಅಳ್ಕೊಂಡ್ಬಿಡೋದು. ಇದೊಂಥರ ಆಶ್ಚರ್ಯಕರ ಸಂಗತಿ ಅಲ್ವಾ? ಅದಕ್ಕೆ ಅದನ್ನ ಆಲ್ ಅಂತಾರೆ. ನೀ ಅಳಂದ ಅಂಡ್ರ. ನೀ ಅವತ್ತು ಅಳ್ದಿದ್ದು ಎಂತ ಆಶ್ಚರ್ಯಪ್ಪ, ಹೇಗೆ ತಾನೆ ಹೇಳಕ್ಕಾಗತ್ತೆ ಅದನ್ನ ಅಂತ ಹೇಳ್ತಾರೆ. ಆ ಸಂತೋಷ ಪಟ್ಟಿದ್ದಿದೆಯಲ್ಲ ಆ ಕೃಪೆ, ಭಗವಂತ ಕೃಪೆಯಿಂದ ನಮಗೆ ಇದನ್ನೆಲ್ಲ ಮಾಡ್ದ. ಒಂದು ಕಾಲದಲ್ಲಿ ಆಕಾಶವನ್ನೆಲ್ಲ ಅಳೀತು ನಿನ್ನ ಕಾಲು. ಆ ಕಾಲು ಆ ಕಿರುಗೆಜ್ಜೆಯನ್ನ ಹಾಕೊಂಡು ಎಂತ ನಿಡಿಯಾಯ್ ಅಂತ ಹೇಳಿದ್ರೆ ಎಲ್ಲರಿಗಿಂತ ಹಿರಿಯನವನು. ಅಷ್ಟು ದೊಡ್ಡದಾಗಿ ತ್ರಿವಿಕ್ರಮನ್ ಸೈಜ್ಗೆ ಯಾರೂ ಇರಕ್ಕಾಗೋದಿಲ್ಲ. ಎಂತ ದೈತ್ಯನೇ ಆದ್ರೆ ಕೂಡ ಅಷ್ಟು ದೊಡ್ಡವನಾಗಿರಕ್ಕಾಗೋದಿಲ್ಲ. ಹಾಗೇನೆ ಎಲ್ಲವನ್ನು ಅಳೆದು ತನ್ನದು ಅಂತ ಹೇಳಕ್ಕೂ ಕೂಡ ಯಾರಿಗೂ ಸಾಧ್ಯವಿಲ್ಲ. ಎಲ್ಲೋ ಒಂದ್ ಕಡೆ ಆಕ್ರಮಣ ಮಾಡ್ತಾರೆ, ಒಂದಷ್ಟಗಳನ್ನ ಮಾತ್ರ ಗೆದ್ಕೊಳ್ತಾರೆ ರಾಜರು. ಇದಿಷ್ಟು ಪ್ರದೇಶ ನಂದು ಅಂತ ಹೇಳ್ಬೋದು. ಆದ್ರೆ ಇಡೀ ಜಗತ್ತನ್ನ, ಇಡೀ ಪ್ರಕೃತಿ ಮಂಡಲವನ್ನ ಆಳ್ಕೊಂಡು ತನ್ನದು ಅಂತ ಪಾದ ವಿಲೇಚನೆ ಇಡಕ್ಕೆ ಯಾರಿಗ್ ತಾನೇ ಸಾಧ್ಯ? ನಿಡಿಯಾಯ್ ದೊಡ್ಡವನು, ಉಪಕಾರಕ ದಡಿಯಾಯ್ ಅಂತ ಹೇಳ್ತಾನೆ. ಅವನಿಗಿಂತ ದೊಡ್ಡವನು ಬೇರೆ ಯಾರು ಇಲ್ಲ ಅಂತ. ಮುಂದಿನ ಹಾಡು ಹೋಗೋಣ. அன்றே நம் கண் காணும் அரிய ஆழியான் காருருவம் இன்றே நாம் காணாதிருப்பதுவும் என்றேனும் கண்ணால் காணாத அவ்வுருவை நெஞ்சமென்னும் உள்கண்ணால் காணும் உணர்ந்து. நெஞ்சு என்னும் உள்கண்ணேல் காணும் உணர்ந்து. ಕಣ್ಣಾಲ್ ಅಲ್ಲ, ಏಳು. ಅದೇ ಆಲ್ ಅಂತ ಹೇಳಿದೆ ನಾನು, ತಪ್ಪದು. ಏಳು. ಉನ್ ಕಣ್ ಏಲ್ ಕಾಣುಂ ಉಣರ್ந்து. அன்றே நம் கண் காணும் ஆழியான் காருருவம் இன்றே நாம் காணாதிருப்பதுவும் என்றேனும் கண்ணால் காணாத அவ்வுருவை நெஞ்சமென்னும் முள்கண்ணேல் காணும் உணர்ந்து.
ಕೇಳಿಸ್ತಾ ಇಲ್ಲ ಪವಿತ್ರ. ಸ್ವಾಮಿ ಇವರು ಪ್ರಭಾವತಿ ರಾವನ್ ಅವರು ನನ್ನನ್ನ ಮ್ಯೂಟ್ ಮಾಡ್ತಾ ಇದ್ದಾರೆ ಆಗ್ಲಿಂದ. 2 ಸರಿ ಅನ್ಮ್ಯೂಟ್ ಮಾಡಿದೆ, ಮತ್ತೆ ಮತ್ತೆ ಮ್ಯೂಟ್ ಮಾಡ್ತಾ ಇದ್ದಾರೆ. ಹೇಳಿ ಇವಾಗ. அன்றே நம் கண் காணும் ஆழியாங்காவிருக்கும் இன்றே நாம் காணதிருப்பதுவும் என்றேனும் கண்ணால் காணாத அவ்வுருவை நெஞ்சும் ನೆಂಜು ಎನ್ನುಮ್ಮ ಮಾಮಿ. ನೆಂಜುಮ್ಮ, ನೆಂಜು ಎನ್ನುಮ್ ಅಂದ್ರೆ ನೆಂಜು ಎನ್ನುಮ್ ಅಂತಾನೆ ಅದು, ಬಟ್ ಹೇಳ್ಬೇಕಾದ್ರೆ ನೆಂಜೆನ್ನುಮ್ ಅಂತ ಹೇಳ್ಬೇಕು. ನೆಂಜೆನ್ನುಮ್ உன் கண்கள் காணும் உணர்ந்து. ಭಗವಂತನನ್ನ ಸಾದೃಶ್ಯವಾಗಿ ಕಾಣೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆಗೋಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿರೋ ಕರ್ಮಗಳಿಗೆ ನಮಗೆ ನಮ್ಮಲ್ಲಿರೋ ಈ ಶರೀರ ಎಷ್ಟೊಂದು ಮಲಗಳಿಂದ ತುಂಬಿಕೊಂಡಿದೆ. ಮತ್ತೆ ನಮ್ಮ ಬುದ್ಧಿನೂ ಅಷ್ಟು ವಿಕಾಸ ಆಗಿಲ್ಲ ಭಗವಂತನ ಸದೃಶವಾಗಿ ಕಾಣೋದಿಕ್ಕೆ. ಅದಕ್ಕೆ ಏನ್ ಬೇಕು ಅಂದ್ರೆ ಈ ಬಾಹಿರವಾಗಿರೋ ಈ ಚಕ್ಷುವಿಂದ ನೋಡಕ್ಕೆ ಆಗೋದಿಲ್ಲ. ಉಳ್ಕಣ್ಣಾಲ್ ಕಾಣ್ಬೇಕು. ಆ ಚಕ್ಷು ಇದೆಯಲ್ಲ, ನಮ್ಮ ಜ್ಞಾನ ವಿಕಸಿತ ಆಗಿ ನಮ್ಮ ಚಕ್ಷು ಇದೆಯಲ್ಲ ಅದು ತೆಗೆದುಕೊಳ್ಬೇಕು. ಚಕ್ಷು ತೆಗೆದುಕೊಂಡಾಗ ಆವಾಗ ಭಗವಂತ ತನ್ನಂತಾನೆ ಹೊರಗಡೆ ಇದ್ರೂ ಕಾಣಿಸ್ತಾನೆ, ಒಳಗಡೆ ಇದ್ರೂ ಕಾಣಿಸ್ತಾನೆ. ಅವನು ಕಾಣಿಸ್ದೇ ಇರೋದಕ್ಕೆ ಕಾರಣ ಯಾರಪ್ಪ ಅಂದ್ರೆ ನಾವೇನೆ, ಭಗವಂತ ಅಲ್ಲ. ಭಗವಂತ ಇದ್ದೇ ಇದ್ದಾನೆ. ಅವನು ನಮ್ಗೆ ಕಾಣದೇ ಇರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ದೋಷನೇ. ಇದನ್ನೇ ಆಂಡ್ರವ್ರು ಕೂಡ ಹೇಳ್ತಾರೆ, இன்றும் முந்தனக்கு என் மேல் இரக்கமிழாதது ಏನ್ ಪಾವಮೇ. ನಾಚ್ಯ ತಿರುಮಳ ಹೇಳ್ತಾಳೆ, ಏನಿನ್ನು ಬರ್ತಾನೆ ಇಲ್ಲ, ನೀನ್ ಅನುಗ್ರಹ ಮಾಡ್ತಾ ಇಲ್ಲ ಅಂತ ನಾನು ನೀನು ಮುದಲಿಸ್ಬಾರ್ದು. ಇನ್ನೂ ನೀನ್ ಬಂದಿಲ್ಲ, ನನಗಿನ್ನ ಇನ್ನೂ ಅನುಗ್ರಹ ಮಾಡಿಲ್ಲ ಅಂದ್ರೆ ಅದಕ್ಕೆ ಕಾರಣ ನನ್ನ ಪಾಪನೇ ಹೊರತು ನಿನ್ನ ಹಿರಿಮೆ ಅಲ್ಲ. ನಿನ್ನ ಮಹಿಮೆ ಇದ್ದೇ ಇದೆ, ಆದ್ರೆ ಅನುಗ್ರಹ ನನಗೆ ಸಿಗದೆ ಇರೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಾರೆ. ನ ಮಾಂಸ ಚಕ್ಷುರ ವಿವೀಕ್ಷತೆ ತಂ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ. ಶ್ರುತಿ ಹೇಳುತ್ತೆ, ಮಾಂಸ ಚಕ್ಷುವಿನಿಂದ ಭಗವಂತನನ್ನ ನೋಡಕ್ಕಾಗಲ್ಲ, ಆದ್ರೆ ಒಳಗಣ್ಣೆ ಇರುತ್ತಲ್ಲ, ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ. ಯಾರ ಕಣ್ಣು ನೋಡಕ್ಕಾಗಲ್ಲ, ಆದ್ರೆ ಒಳಗಡೆ ಅಂತರ್ಚಕ್ಷು ತೆಗೆದುಕೊಂಡ್ರೆ ಅವಾಗ ನಾನಲ್ಲಿರೋದು ಕಾಣುತ್ತೆ, ನಿಮ್ಗೆ ನಮ್ಮನ್ನ ಗುರ್ತಿಸ್ಕೊಳ್ಬೋದು. ಅದಕ್ಕೆ ಇವ್ರು ಹೇಳ್ತಾರೆ, ಯಾನುಂ ಮನಮುಂ ಶೇರ್ದೆ. ಅದಕ್ಕೆ ಹಿಂದಿನ ಹಾಡಲ್ಲಿ ಅವ್ರು ಹೇಳಿದ್ರು, ಶೇಂದೊಳಿಂದೋ ಅಂತಾರೆ. ಆದ್ರೆ ಮನಸ್ಸು ಹೃದಯ ಎಲ್ಲ ಒಂದಾಗಿ ಪರಮಭಕ್ತಿ ಆದಾಗ ಅಂತರ್ಚಕ್ಷು ತೆಗೆದುಕೊಳ್ಳುತ್ತೆ. ಅವಾಗ ಭಗವಂತ ನಮಗೆ ನೋಡಕ್ಕೆ ಸಿಗ್ತಾನೆ ಅಂತ. ಇಲ್ಲದೆ ಹೋದ್ರೆ ಅವನನ್ನ ಇಲ್ಲೇ ನೋಡ್ಬೋದು ನಾವು. ಅವಾಗ ನಿಲ್ಸ್ಕೊಳ್ತೀನಿ ನಿಮಗೆ. நம்மாழ்வார் திருவடிகளே சரணம். ஆகாஷாத் பதிதந்தோயம் யதா கச்சதி சாகரம் சர்வதேவ நமஸ்காரः கேசவம் பிரதி கச்சதி கேசவம் பிரதி கச்சதி கேசவம் பிரதி கச்சதி. ஓம் சாந்தி சாந்தி சாந்திः. காயேன வாசா மனசேन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि. ಥ್ಯಾಂಕ್ ಯು ಪವಿತ್ರ. ಬಹುಶಃ ಅವರು ಪ್ರಭಾವತಿ ಅವರು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಿದ್ದೀನಿ. 12:30 ಕರೆಕ್ಟಾಗಿ ಮುಗಿಸ್ಲಿಲ್ಲ. ಅವರೆಲ್ಲ ಬೇಗ ಹೋಗ್ಬೇಕಾಗಿತ್ತು ಅನ್ಸುತ್ತೆ, ಅದಕ್ಕೆ ಆಫ್ ಮಾಡೋ ಬದಲು ನೀವು ಆಫ್ ಮಾಡ್ತಿದ್ದಾರೆ. ಇದು ಇನ್ನೊಂದು ಕ್ಲಾಸ್ ನಮ್ದು ರಾಮಾಯಣ ಕ್ಲಾಸ್ ಅಲ್ಲಿ ಇದೆ. ಅಲ್ಲಿ ಒಬ್ರು ಇನ್ಯಾವುದೋ ಕರೆಕ್ಟ್ 4:15 ಇನ್ನೊಂದು ಕ್ಲಾಸ್ ಹೋಗ್ಬೇಕಾದ್ರೆ ಪಾಪ ಅವರು ಆಚಾರ್ಯರನ್ನ ಹೇಳ್ತಾ ಇದ್ರೆ, ನೀವು ನಾಳೆಯಿಂದ ಕರೆಕ್ಟ್ ಆಗಿ 4:15 ಮುಗಿಸ್ಬಿಡಿ ಅಂತ ಅವ್ರಿಗೆ ಹೇಳ್ಬಿಟ್ರು. ಇವ್ರಿಗೆ ಬೇಕಾದ್ರೆ ಹೋಗ್ಬೇಕು ಅಂತಿಲ್ಲ, ಮೇಷ್ಟ್ರಿಗೆ ಹೇಳ್ಬಿಟ್ರು, ನೀವು ನಾಳೆಯಿಂದ 4:15 ಮುಗಿಸ್ಕೊಳ್ಳೋದು ಒಳ್ಳೇದು ಅಂತ. ಇದರ ಎಕ್ಸಿಟ್ ಆಗ್ಬಿಡ್ತೀವಿ. ಹಾ, ಚೆನ್ನಾಗಿದೆ. ನಮಸ್ಕಾರ ಮಾಮಿ. ಥ್ಯಾಂಕ್ ಯು ಮಾಮಿ. ಫೋನ್ ಮಾಡಿದ್ರಾ ಮ್ಯಾಮ್? ಹಾ, ಫೋನ್ ಮಾಡಿದ್ರು. ಅವ್ರಿಗೆ ಸ್ವಲ್ಪ ನೆಗಡಿ ಆಗ್ಬಿಟ್ಟಿತ್ತು, ಅದಕ್ಕೆ ಅವ್ರ ಕ್ಲಾಸ್ ಅಲ್ಲೇ ನಾನ್ ತಗೋತಾ ಇದ್ದೀನಿ ಈಗ. ಮೆಡಿಸಿನ್ಸ್ ತಗೊಂಡೋಗಿದಾರಾ ಮ್ಯಾಮ್? ಹಾ, ತಗೊಂಡೋಗಿದ್ದಾರೆ. ಈ ಮೆಡಿಸನ್ ಎಲ್ಲ ವರ್ಕ್ ಆಗಲ್ಲ ಅಲ್ಲಿಗೆ ಅವ್ರದೇ ತಗೋಬೇಕು, ಅವಾಗ್ಲೇ ವರ್ಕ್ ಆಗಲ್ಲ. ತಗೊಂಡಿದ್ದಾರೆ ಅಲ್ಲೇ. ಅಲ್ಲಿ ಮಳೆ ಇದೆಯಂತೆ ಮ್ಯಾಮ್.
ದಿನಾ ಮಳೆಯಲ್ಲಿ ಮಳೆ ಬರುತ್ತೆ ಜೋರಾಗಿ ಬಿಸಿಲು ಹಾ ಬರುತ್ತೆ. ಅದಕ್ಕೆ ಅವ್ರಿಗೆ ಓಕೆ ಸರಿ ನಮಸ್ಕಾರ ಮ್ಯಾಮ್. ಹಾ ನಮಸ್ಕಾರ ನಮಸ್ಕಾರ ಎಲ್ಲ ನಮಸ್ಕಾರ ಮೇಡಮ್. ನಮಸ್ಕಾರ ಮಾಮಿ. ಥ್ಯಾಂಕ್ ಯು ಮಾಮಿ. ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಮಸ್ಕಾರಪ್ಪ.